ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಸದಾ ಸ್ಮರಣೀಯರಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು, ಅಣಿಮಾದಿ ಅಷ್ಟಸಿದ್ಧಿ ಸಂಪನ್ನರು, ಭಕ್ತರ ಪಾಲಿನ ಕಾಮಧೇನುವಾದ ಶಿವಾವತಾರಿ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಮನೋವಾಕ್ಕಾಯಗಳಿಂದ ನಮಿಸಿ, ಅವರ ಕರಕಮಲ ಸಂಜಾತರಾದ ಮೌನ ಮಹಾಯೋಗಿ ಶುಕಾವತಾರಿ ಗುರುನಾಥಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ಶರಣೆಂದು 62 ವರ್ಷಗಳಿಂದ ಅವ್ಯಾಹತವಾಗಿ ನಡೆದುಕೊಂಡು ಬಂದ ಗುರುನಾಥಾರೂಢ ಮಹಾಸ್ವಾಮಿಗಳ ಪುಣ್ಯಾರಾಧನೆಯ 2ನೇ ದಿವಸದ ಸಾಯಂಕಾಲೀನ ಶಿವಾನುಭವ ಪೀಠವನ್ನು ಅಲಂಕರಿಸಿ, ಇಲ್ಲಿಯವರೆಗೆ ತಮ್ಮ ಸದುಪದೇಶವನ್ನು ದಯಪಾಲಿಸಿದ ಎಲ್ಲ ಮಹಾತ್ಮರಿಗೂ ಹಣೆಮಣಿದು, ಪ್ರಿಯ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು. ಎಲ್ಲ ಪೂಜ್ಯರು ಚಿಂತನೆಗೆ ಅಧಿಕರಣವಾಗಿ ಇಟ್ಟುಕೊಂಡ ವಿಷಯವನ್ನಾಧರಿಸಿ, ಮನುಷ್ಯ ತನ್ನ ಜೀವನದಲ್ಲಿ ಸುಖಿಯಾಗಿ ಇರಬೇಕಾಗಿತ್ತು ಅಂದರೆ ಸದಾ ಸದಾ ಆಶಾ ಆಕಾಂಕ್ಷೆಗಳನ್ನು ಬಿಟ್ಟು ಇರಬೇಕು ಅಂತ ಹೇಳಿದರು. ಆಶಾ ಇಲ್ಲದೆ ಬದುಕಕ್ಕೆ ಬರಂಗಿಲ್ಲ, ಆಶಾ ಇದ್ದರೆ ಸುಖ ಇರಂಗಿಲ್ಲ. ಇವೆರಡು ಬಹಳ ವಿಚಿತ್ರ ಸಂಗತಿಗಳು ಅದಾವ. ಮನುಷ್ಯಂದು ಎಲ್ಲ ಆಸೆ ಪೂರ ಮುಗಿದು ಅಂದ್ರೆ ಎತ್ತರ ಅಂತ ತಿಳ್ಕೋಬೇಕು. ಗಿಡ ನಿಂದಿರ್ಬೇಕಾದ್ರೆ ಎಲ್ಲರೇ ಒಂದು ಬೇರೆ ಹಿಡ್ದದಂತ ನಿಂದಿರ್ತದ. ಪೂರಾ ಬೇರೆ ಕತ್ತರಿಸೋದು ಅಂದ್ರೆ ಗಿಡ ಹೆಂಗೆ ಹೊಳ್ಳಿ ಬೀಳ್ತದ, ಹಂಗೆ ಮನುಷ್ಯ ಪೂರ ಆಶಾವಾದ ಅಂದ್ರೆ ಇವ ಪೂರ ಮುಗಿತಾನೆ. ಆದ್ರೆ ಆಶಾಯ ಪರಮಂ ದುಃಖಂ, ನಿರಾಶಾ ಪರಮಂ ಸುಖಂ. ಆಶಾ ದುಃಖ ಅದ, ನಿರಾಶಾ ಸುಖ ಅದ. ಅದಕ್ಕೆ ಆಶಾ ಮಾಡಬೇಡ್ರಿ ಅಂತ ಮಹಾತ್ಮರು ಹೇಳ್ತಾರೆ. ಏನ್ರಿ ನೀವು ಬ್ಯಾಡು ಅಂತೀರಿ, ಬೇಕು ಅಂತೀರಿ? ಆಶಾ ಇಲ್ದಿದ್ರೆ ದೇವ್ರು ಸಿಗಂಗಿಲ್ಲ, ಆಶಾ ಇಲ್ದಿದ್ರೆ ಜ್ಞಾನ ಆಗುವುದಿಲ್ಲ. ಹೆಸರು ಬೇರೆ ಬೇರೆ ಅದಾವ, ಅದಕ್ಕೆ ತಿಳಿತೇನ್ರಿ? ಹೆಸರು ಬೇರೆ ಅದಾವ, ನಿಮಗೂ ಇರ್ತಾವ, ಬೇರೆ ಬೇರೆ ಅದಾವ ಇಲ್ರಿ. ನಿಮ್ಮ ಹೆಸರು ಎಟ್ಟದಾವ ಗೊತ್ತವ, ನಿಮ್ಗೆ ಗೊತ್ತಿಲ್ಲ. ನೀವು ಕಾಕ ಆಗ್ತೀರಿ, ಒಮ್ಮ ಅಪ್ಪ ಆಗ್ತೀರಿ, ಒಮ್ಮ ತಂದೆ ಆಗ್ತೀರಿ, ಹೌದ್ರಿ, ಒಮ್ಮ ತಮ್ಮ ಆಗ್ತೀರಿ, ಒಮ್ಮ ಅಣ್ಣ ಆಗ್ತೀರಿ, ಒಮ್ಮ ಗಂಡ ಆಗ್ತೀರಿ. ಎಷ್ಟು ಹೆಸರು ಅದಾವ ರೀ ನಿಮ್ಗೆ? ಎಷ್ಟು ಹೆಸರು ಅದಾವ? ಅದ ನಾವು ಒಬ್ಬನೇ.
ಸಂಬಂಧಗಳಿಂದ ಹೆಸರು ಹೆಂಗೆ ಹೆಚ್ಚು ಬೇರೆ ಬೇರೆ ಆಗ್ತವೆ, ಹಾಗೆ ಆಶಾನು ಬೇರೆ ಬೇರೆ ಸಮಯಕ್ಕೆ ಆಗ್ತದೆ. ನೀವು ಪರಮಾತ್ಮನ ದಾರಿಗೆ ನಡೆದ್ರಿ ಅಂದ್ರೆ ಭಕ್ತ ಅಂತಾರೆ, ಜ್ಞಾನ ಪಡ್ಯಕ್ಕೆ ಗುರುವ ಕಡೆ ಹೋದ್ರಿ ಅಂದ್ರೆ ಮುಮುಕ್ಷು ಅಂತಾರೆ. ಮೋಕ್ತುಂ ಇಚ್ಛು ಮುಮುಕ್ಷು. ನಾನು ಹುಟ್ಟು ಸಾವು ಗೆದಿಬೇಕಂತ ಯಾರು ಇಚ್ಛಾ ಮಾಡ್ತಾರ ಅವ್ರಿಗೆ ಮುಮುಕ್ಷು ಅಂತಾರ. ಆಶಾ ಇಲ್ಲೇ ಇರಕ್ಕೆ ಬರಂಗಿಲ್ಲ. ದುಃಖ ಯಾಕೆ ಕೊಡ್ತಾರೆ, ದುಃಖ ಯಾಕೆ ಬರ್ತದೆ ಅಂತ ಕೇಳಿದ್ರೆ ಅದರೊಳಗೆ ನೀವು ಇಟ್ಟು ಮಮತ್ವ ಮೋಹ ಮಾಡಿದ್ರಿ ಅಂದರೆ ಆ ಆಶಾ ನಿಮಗೆ ದುಃಖ ಕೊಡ್ತದೆ. ಲೆಕ್ಕಿಡ್ರಿ. ಅದಕ್ಕೆ ಅದರ 3 ಗ್ರೇಡ್ ಅದಾವ. ಇಚ್ಛಾ ಹೆಂಗದ ನೋಡ್ರಿ, ಮೊದಲೇ ಸಾಣದ ಇಚ್ಛಾ, ಆಮೇಲೆ ಆಶಾ ತೃಷ್ಣ, ಆಮೇಲೆ ರಾಗ. ಇವತ್ತ 3ನೇ ನಂಬರ್ದು ಮಾತಾಡಕತ್ಯಾರ. ಇಂಗ್ಲೀಷ್ ಒಳಗೆ ವಾಂಟ್ಸ್ ಆ್ಯಂಡ್ ವಿಶಸ್ ಆ್ಯಂಡ್ ಗ್ರೀಡ್ಸ್ 3 ಅಂತಾರೆ ಇಂಗ್ಲೀಷ್ ಒಳಗೆ. ಇದೇ ವಾಂಟ್ಸ್ ಅಂದ್ರು ಅದೇ, ಐ ವಾಂಟ್ ಅಂತ ನಾನು, ವಾಂಟ್ಸ್ ಅಂದ್ರು ಅದೇ. ಹೆಂಗೆ ನೋಡಿ, ಐ ವಿಶಸ್ ಅಂದ್ರು ಅದೇ, ಐ ಗ್ರೀಡ್ ಅಂತ ಅಂದರೆ ರಾಗಕ್ಕೆ ಬಂದಾನ ಅಂತ ಅರ್ಥ. ತೃಷ್ಣ ಅದು ದಾಟಿ ಆಶಾ, ಅದು ದಾಟಿ ರಾಗ. ರಾಗ ಬಂತು ಅಂದ್ರೆ ರೋಗ ಬಂತು ಅಂತ ತಿಳ್ಕೊರಿ. ಏನು ರೋಗ ರೀ? ಸಾಯೋದು ಹುಟ್ಟುದು. ಸಾಯ್ದು ಹುಟ್ಟು ಚಾಲು ಆಗ್ತದೆ. ಯಾಕೆ ಚಾಲು ಆಗ್ತದೆ? ಎಲ್ಲಿ ರಾಗದ ಅವನಿಗೆ ಬುದ್ಧಿ ಇಲ್ಲ ಅಂತ ಅರ್ಥ. ಅದೇ ಹೇಳುದು ಅಗಯಾಮ ರಾಗೋ ಲಿಂಗಮಬೋಧಸ್ಯ ಚಿತ್ಯ ವ್ಯಾಯಾಮ ಭೂವಿಸು. ಯಾವ ಮನುಷ್ಯನ ಅಂತಕ್ಕ ರಾಗದ ತಿಳಿತಿಲ್ಲ ನಿಮಗೆ? ವಾಂಟ್ಸ್ ವಿಶೇಷ ಅಂಡ್ ಗ್ರೀಡ್. ಅದಕ್ಕೇನಂತೆ ನಾವು ಅತಿ ಆಸೆ, ಲೋಭ ಕರಿತೇವೆ ನಾವು ಅದಕ್ಕೆ. ಅದು ಅಲ್ಲಿ ತನಕ ಹೋಯ್ತು ಅಂತ ಕೇಳಿದರೆ ಏನು ತಿಳ್ಕೋಬೇಕು? ಇವ ಇಗ್ನರೆಂಟ್ ಅದಾನ, ಅಜ್ಞಾನಿ ಅದಾನ. ಅದು ಚಿನ್ನ. ಬಹಳ ರಾಗ ಬಹಳ ಲೋಭದ ಅಂದ್ರೆ ಇವ ಅಜ್ಞಾನಿ ಅಂತ ತಿಳ್ಕೋಬೇಕು. ಏನ್ರಿ ಸ್ವಾಮಿಗಳು ಯಾರ ಹಣಿ ಮೇಲೆ ಅಜ್ಞಾನಿ ಅಂತ ಬರೋದೇನು? ಬರ್ದಿಲ್ಲಲ್ಲ, ಬರ್ದಿಲ್ಲ. ಮತ್ತು ಹ್ಯಾಂಗೆ ತಿಳ್ಕೊತೀರಿ? ಅವ ಮಾತಾಡೋದ್ರ ಮೇಲೆ, ಅವ ಆಡೋದು ಮಾಡೋದ್ರ ಮೇಲೆ ಗುರ್ತಾಕ್ಕವ. ಹೆಣ್ಮಕ್ಳು ಎಲ್ಲರೂ ಒಂದೇ ಥರ ಇದ್ದೀರಿ, ಲಗ್ನ ಆಗಿದೆ ಅಂತ ಹೆಂಗೆ ಗೊತ್ತು ಹಿಡಿತೀರಿ? ಗೊತ್ತಿಲ್ಲ. ಕೊಳ್ಳಾಗಿತ್ತು ಅಂದ್ರೆ ಏನ್ರಿ? ತಾಳಿ. ಮಂಗಳಸೂತ್ರ ಇತ್ತು ಅಂದ್ರೆ ಏನಂತೀರಿ? ಗಂಡ ಅದಾನ, ಮಾಡ್ಕೊಂಡಾಳ, ಮದುವೆ ಮಾಡ್ಕೊಂಡಾಳ. ಏನು ಕೇಳ್ಬೇಕೇನು? ಮಂಗಳಸೂತ್ರ ಕುಂಕುಮ ಹಚ್ಚೋರು ಮದುವೆ ಆಗಿದಿಲ್ಲ ತಂಗಿ ಅಂದ್ರೆ ಕಪಾಳಿಗೆ ಹೊಡಿತಾರೆ. ಅರೆ ಮಂಗಳಸೂತ್ರ ನೋಡಂಗಿಲ್ಲ, ಕೊಳ್ಳಾಗ ಮಂಗಳಸೂತ್ರದ, ಹಣಿ ಮೇಲೆ ಕುಂಕುಮದ, ಕೇಳಂಗಿಲ್ಲ. ಮಂಗಳಸೂತ್ರ ನೋಡಿದ್ರೆ ಏನಂತೀರಿ? ಮದಿ ಇಕ್ಕಿದ ಆಗ್ಯದ. ಹೆಂಗೆ ನೀವು ಪಕ್ಕ ಗುರುತು ಹಿಡಿತೀರಿ? ಹಂಗೆ ಭಾಳ ಆಶೆ ಇತ್ತು ಅಂದ್ರೆ ಇವ ಪಕ್ಕ ಬುದ್ಧಿಗೇಡಿ ಅದಾನ ಅಂತ ತಿಳ್ಕೊಬೇಕು ಸೀದಾ. ಮತ್ತೆ ಕೇಳೋದು ಜರುತ್ತಿಲ್ಲ, ಅಜ್ಞಾನಿ ಅಂತ ತಿಳ್ಕೊಬೇಕು. ಅದಕ್ಕೆ ಮಹಾತ್ಮ ಹೇಳ್ತಾರೆ, ಎಲ್ಲಿ ರಾಗ ಅದ, ಎಲ್ಲಿ ವಿಶೇಷವಾಗಿರ್ತಕ್ಕಂಥ ಅತೀವ ಇಚ್ಛೆ ಅದ, ಅದು ಇಲ್ಲೇ ನಾ ಬದುಕಂಗಿಲ್ಲ, ಅದು ಇಲ್ಲೇ ನಾನು ಹೊಟ್ಟೆ ತುಂಬಂಗಿಲ್ಲ. ನೋಡಿ ಭಾಳ ಮಂದಿ ಅದ, ಎಲ್ಲರೂ ಖಾರಕ್ಕೆ ಅಡುಗೆ ಮಾಡಿರ್ತೀರಿ, ಇಲ್ಲ ಮೆಣಸಿನ್ಕಾಯಿ ಖಾರಿಲ್ಲ ಅಡುಗೆ ಮಾಡ್ತೀರಿ, ಮತ್ತು ಖಾರ ಹಾಕಿ ಅಡುಗೆ ಮಾಡಿದ್ರಿ, ಮತ್ತೆಂತ ಒಂದು ಗುಂಡು ಬೇಕು ಅವನಿಗೆ ಅರ್ಧದ್ದು.
ಏನಂತ ನನಗೆ ಶವೇನು ಹತ್ತಂಗಿಲ್ಲ, ಊಟನೇ ಹೋಗಿಲ್ಲ ಅಂತಾನ. ನೋಡಿ ಹೆಂಗದ್ರಿ, ಖಾರ ಹಾಕಿ ಅಡಿಗೆ ಮಾಡ್ಯಾರ, ಮತ್ತೆ ಇಟ್ಟು ಹಸಿಮೆಣಸಿಗೆ ಗುಂಡ ಕೇಳ್ತಾನಂದ್ರೆ ಏನು ಇರ್ಬೇಕು ಅವನಿಗೆ? ಅದು ಇಲ್ಲೇ ನಾನು ಹೊಟ್ಟೆನೇ ತುಂಬಂಗಿಲ್ಲ, ಅದು ಇಲ್ಲೇ ನನಗೆ ಊಟನೇ ಹೋಗಂಗಿಲ್ಲ ಅಂತಾನಲ್ಲ. ಅದಕ್ಕೆ ಖಾರಿನ ಮೇಲೆ ಖಾರವೇ ಹಾಕ್ಯಾರ, ಎಲ್ಲರೂ ಖಾರಿಲ್ಲ ಉಣಂಗನೇ ಇಲ್ಲ. ಎಲ್ಲರಿಗೆ ಖಾರ ಹಾಕಿರಿ ಅಡುಗೆ ಮಾಡ್ತಾರೆ, ಉಪ್ಪು ಹಾಕೇ ಮಾಡ್ತಾರೆ. ಕೆಲವೊಂದು ಕಮ್ಮಿ ಇರ್ತದೆ, ಮ್ಯಾಲಿಟ್ಟು ಉಪ್ಪ ಮ್ಯಾಲಿಟ್ಟು ಖಾರ ಇದ್ದರೆ ಅವ್ರ ಜೀವ ಸಮಾಧಾನ. ಅದಕ್ಕೆ ರಾಗ ಅಂತ. ನನಗೆ ಇದು ಬೇಕು, ಇದು ಉಂಡ್ರೆ ನನ್ನ ಹೊಟ್ಟೆ ತುಂಬುತ್ತದೆ, ಇದು ಇದ್ದರೆ ನನಗೆ ಸುಖ ಆಗ್ತದೆ, ಇದು ನೋಡಿದ್ರೆ ನನಗೆ ಆರಾಮಾಗ್ತದಂತ ಏನು ಅಂತಾರಲ್ಲ, ಅದು ಅವನಿಗೆ ರಾಗ ಅದ, ಅವನಿಗೆ ರೋಗ ಬರ್ತದ. ಅದಕ್ಕೆ ಮಹಾನುಭಾವರು ಹೇಳಿದರು, ಯಾವ ಮನುಷ್ಯನಲ್ಲಿ ಅತಿಯಾದ ಇಚ್ಛೆ, ಗ್ರೀಡ್ಸ್ ಏನಂತೇವಲ್ಲ ಅದು ಇತ್ತು ಅಂತ ಕೇಳಿದ್ರೆ, ಇವ ಮನುಷ್ಯ ದುಃಖಿ ಆಗ್ತಾನೆ, ಈ ಮನುಷ್ಯ ಪಾಪ ಮಾಡ್ತಾನೆ, ಈ ಮನುಷ್ಯ ಮುಂದೆ ನರಕಕ್ಕೆ ಹೋಗ್ತಾನೆ ಅಂತ ನೀವು ತಿಳ್ಕೊಬೇಕು. ಹೌದಾ? ಹುಬ್ಬಳ್ಳಿ ಟು ಬೆಂಗಳೂರು ಗಾಡಿ ಹತ್ತಾನಂದ್ರೆ ಎಲ್ಲಿ ಹೋಗ್ತಾನ್ರಿ ಅವ? ದಿಲ್ಲಿಗೆ ಹೋಗ್ತಾನ. ಬೆಂಗಳೂರು ಟು ಹುಬ್ಬಳ್ಳಿ ಟು ಬೆಂಗಳೂರು ಗಾಡಿ ಹತ್ತಿದ್ದ ಅಂದ್ರೆ ಆ ಡೆಬ್ಬೆ ಕುಂತ ಬರ್ತಾರೆ, ಬೆಂಗಳೂರು ಅಂತ ಡೆಬ್ಬಿ, ಆ ಡೆಬ್ಬೆ ಕುಂತ ಎಲ್ಲಿ ದಿಲ್ಲಿಗೆ ಹೋಗ್ತಾನೆ, ಬೆಂಗಳೂರಿಗೆ ಹೋಗ್ತಾನೆ, ಬೆಂಗಳೂರಿಗೆ ಹೋಗ್ತಾನವ, ಆ ಡೆಬ್ಬೆಗೆ ಕುಂತಾನವ. ಹಂಗೆ ಯಾವ ಮನುಷ್ಯ ರಾಗ ಅನ್ನೋ ಡೆಬ್ಬೆ ಕುಂತಾನ, ಅದು ಸೀದಾ ನರಕಕ್ಕೆ ಹೋಗ್ತದು, ಅದು ನರಕಕ್ಕೆ ಒಯ್ದದು, ಅದು ಅಜ್ಞಾನ, ಅದು ದುಃಖ ಕೊಡ್ತಾ ಅಂತ ತಿಳ್ಕೊಂಡು ಮಹಾತ್ಮರು ಏನಂತಾರೆ ಅಂದರೆ, ತಮ್ಮ ನೀನು ರಾಗ ಬಿಡು, ಅತಿ ಆಸೆ ಬಿಡು, ಅತಿ ಆಸೆ ಗೆದ್ದೆಗಡಿಸಿತು. ಶಾಸ್ತ್ರ ಹೇಳ್ತದೆ, ಮನುಷ್ಯನಿಗೆ ಆಶೆ ಇಲ್ಲದೆ ಬದುಕಂಗಿಲ್ಲ. ಅತಿ ಸರ್ವತ್ರ ವರ್ಜಯಿತ್, ಅತಿ ಅನ್ನತಕ್ಕಂಥದ್ದು ಬಿಡಬೇಕು. ಖಾರ ಇಲ್ಲದೆ ಉಣಂಗಿಲ್ಲ, ಅತಿ ಉಣಬೇಡ. ಉಪ್ಪಿಲ್ಲದೆ ಉಣಂಗಿಲ್ಲ, ಅತಿ ಉಣಬೇಡ. ಸಿಹಿ ಇಲ್ಲದೆ ಇರಂಗಿಲ್ಲ, ಅತಿ ಉಣಬೇಡ. ಈ ಅತಿ ಅಂದರೆ ಸರ್ವತ್ರ ವರ್ಜಯಿತ್. ಶಾಸ್ತ್ರ ಹೇಳ್ತದೆ, ಅತಿ ಎಲ್ಲಿಯೂ ಇರಬಾರ್ದು, ಅತಿ ಎಲ್ಲಿಯೂ ಬೇಡ ಮಂಕುತಿಮ್ಮ ಹೇಳ್ತಾರೆ. ಅತಿ ಅನ್ನೋದು ಬಿಡಬೇಡ್ರಿ, ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಇರಬೇಕು, ಸೀಮಾ ಇರಬೇಕು. ನೋಡೋದಕ್ಕೆ, ಉಣೋದಕ್ಕೆ, ತಿನ್ನೋದಕ್ಕೆ, ಆಡೋದಕ್ಕೆ, ಮಾಡೋದಕ್ಕೆ ಒಂದು ಎಲ್ಲರೇ ಬ್ರೇಕ್ ಬೀಳ್ಬೇಕಿಲ್ಲ, ಅದ ಇಲ್ಲ. ನಿಮ್ಮ ಕಾರ್ನಾಗ ಮೋಟರ್ ಸೈಕಲ್ದಾಗ ಅವ್ರು ಬರ್ದಾರ, ಎಲ್ತಾಗ ಓಡಿಸ್ಬೇಕನ್ನೋದು ಬರ್ದಾರ ಇಲ್ರಿ. ಮತ್ತು ಅದು ದಾಟಿದ ಮತ್ತೆ ಹಿಂಗೆ ಮತ್ತೆ ನೀ ಅದಕ್ಕೆ ಕಿಕ್ ಕೊಡಕತ್ತಿ ಅಂದ್ರೆ ನೀನು ಸೊಕ್ಕು ಮುರಿತದ ಆ ಕಿಕ್ಕ. ಅದಕ್ಕೆ ನೇಮದ ಅಷ್ಟು ದಾಟಕ್ಕೆ ಹೋಗ್ಬಾರ್ದು. ಲಾಸ್ಟ್ ಟೈಪ 100-120 ಹೋಗಪ್ಪ, ಅದಕ್ಕೆ ಹೆಚ್ಚಿಗೆ ಹೋಗಬೇಡ. ಹೋದಿ ಅಂತಂದ್ರೆ ನಿಂದು ಗಾಡಿ ನಿನ್ನ ಸ್ವಾಧೀನದಾಗಿ ಇರಂಗಿಲ್ಲ. ಹಂಗೆ ಆಯಿತು ಅಂದ್ರೆ ಎಲ್ಲರೂ ಆಕ್ಸಿಡೆಂಟ್ ಆಗಿ ಹಾದಿ ಹಣ ಆಗ್ತಿ. ಹಂಗೆ ಮಾಡಬೇಡ. ವಿದಿನ್ ದ ಸ್ಪೀಡ್ ದಾರ್ಯಾಗ ಬರ್ದಾರಲ್ಲ ನಿಮಗೆ, ನೀವು ಹೈವೇಗೆ ಹೋಗ್ರಿ, ನಿಮ್ಮ ಗಾಡಿ ಎಷ್ಟು ಓಡ್ಬೇಕು ಅನ್ನೋದು ಬರ್ದಾರಲ್ಲಿ. ಅದಕ್ಕಿಂತ ಹೆಚ್ಚಿಗೆ ಓಡಿದೆ ಅಂದ್ರೆ ಪೊಲೀಸರು ಹಿಡಿದು ಒದಿತಾರ. ಅಷ್ಟರ ಒಳಗೆ ಲಿಮಿಟ್ ಇತ್ತು ಅಂದ್ರೆ ನೀನು ಸುಖಿ ಇರ್ತಿ, ನಿನ್ನ ಗಾಡಿನೂ ಸುಖಿ ಇರ್ತದ, ನೀವು ಊರಿಗೆ ಹೋಗಿ ಮುಡ್ತಿ. ಆ ಲಿಮಿಟ್ ದಾಡಿ ಅನ್ಲಿಮಿಟ್ ಆಯಿತು ಅಂದ್ರೆ ಗಾಡಿನೂ ಸರಿ ಇರಂಗಿಲ್ಲ, ನೀನು ಸರಿ ಇರಂಗಿಲ್ಲ, ಊರಿಗೆ ಮುಟ್ಟಂಗಿಲ್ಲ. ಎಲ್ಲಿ ಮುಡ್ತಿ? ಕುಣಿಗೇರಿಗೆ ಮುಡ್ತಿ, ಸುಡ್ಗಾಡ್ಗೆ ಹೋಗಿ ಮುಡ್ತೀನಿ, ಮತ್ತೆ ಮುಂದೆ ಎಲ್ಲಿ ಮುಟ್ಟಂಗಿಲ್ಲ. ಅದಕ್ಕೆ ಮಹಾತ್ಮರು ಆಶಾ ಇರಲಿ, ವಿದಿನ್ ದ ಸ್ಪೀಡ್, ಅದರ ಒಳಗೆ ಇರಬೇಕು ಮನುಷ್ಯ. ಅತಿ ಆಶೆ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಹಾನಿ ಮಾಡ್ತದೆ ಅಂತ ತಿಳ್ಕೊಂಡು ಮಹಾನುಭಾವರು ಏನಂದರು, ನೀನು ಅತ್ಯಂತ ರಾಗ ಉಳ್ಳವನ ಆಗಲಿಕ್ಕೆ ಹೋಗಬೇಡ. ಅದಕ್ಕೆ ರಾಗ ಇಲ್ಲದ ಮನುಷ್ಯ ಮನೆಯೊಳಿದ್ದರೂ ಚಂದ, ಮಠದೊಳಿದ್ದರೂ ಚಂದ. ಎಲ್ಲಕ್ಕಿರಲ್ರಿ ಅವ, ಮನೆಯಾಗಿದ್ದರೂ ಚಂದೆ, ಮಠದಾಗಿದ್ದರೂ ಚಂದೆ. ಆಶಾ ಇದ್ದ ಮನುಷ್ಯ ಮನೆಯಾಗೂ ಚಂದಿಲ್ಲ, ಮಠದಾಗೂ ಚಂದಿಲ್ಲ. ಎಲ್ಲಿ ಹೋಗಿ ಕೊಟ್ಟಿ ದುಡ್ಡು ಎಲ್ಲಿ ನಡೀತಾವ್ರಿ? ಕೊಟ್ಟಿ ದುಡ್ಡ ಕರ್ನಾಟಕ ನಡೀತಾವ, ಮಹಾರಾಷ್ಟ್ರದ ನಡೆಯಂಗಿಲ್ಲೇನ್ರಿ? ಅರೆ ಕೊಟ್ಟಿ ದುಡ್ಡು ಎಲ್ಲಿ ನಡೆಯಂಗಿಲ್ಲ. ಅದು ಬಾಂಬೆದಾಗ ನಡೆಯಂಗಿಲ್ಲ, ಬೆಂಗಳೂರಿಗೆ ನಡೆಯಂಗಿಲ್ಲ, ದಿಲ್ಲಿಯಾಗ ನಡೆಯಂಗಿಲ್ಲ, ಎಲ್ಲಿ ನಡೆಯಂಗಿಲ್ಲ. ಅದು ತೊಗೊಂಡು ಹೋದವನಿಗೂ ಜೈಲ್ ಕೊಯ್ದು ಕುಂಡ್ರಿಸ್ತದ. ಅದು
ಯಾವ ಕೊಟ್ಟು ದುಡ್ಡು ತೊಗೊಂಡು ಹೋಗ್ತಾನೆ ನಡೆಯಂಗಿಲ್ಲ, ನಿನಗೆ ನಡಿಗುಡಲಾರ್ದಂಗೆ ಮಾಡ್ತದೆ, ಒಯ್ದು ಜೇಲ್ದಾಗ ಕುಂಡ್ರಿಸ್ತದಲ್ಲ ಕೊಟ್ಟಿ ದುಡ್ಡ. ಹಂಗೆ ಆಶಾ ಅನ್ನೋದು ಯಾರಿಗೂ ಚಲೋ ಇಲ್ಲ. ಸಂಸಾರಿಗೆ ಚಲೋ ಇಲ್ಲ, ಸನ್ಯಾಸಿ ಚಲೋ ಇಲ್ಲ, ಬ್ರಹ್ಮಚಾರಿ ಚಲೋ ಇಲ್ಲ, ಗೃಹಸ್ಥನಿಗೆ ಚಲೋ ಇಲ್ಲ, ಯಾರಿಗೂ ಚಲೋ ಇಲ್ಲ. ಅದಕ್ಕೆ ಅಂತಾರೆ ಅವರು, ಅತಿ ಆಸೆ ಮಾಡಲಿಕ್ಕೆ ಹೋಗಬೇಡ. ಅತಿ ಆಸೆ ನಿನ್ನ ಸುಖವನ್ನು ಕೆಡಿಸ್ತದೆ, ನಿನ್ನ ಆನಂದವನ್ನು ಕೆಡಿಸ್ತದೆ, ನಿನ್ನ ಶಾಂತಿಯನ್ನು ಹಾಳು ಮಾಡ್ತದೆ ಅಂತ ತಿಳ್ಕೊಂಡು ಮಹಾನುಭಾವರು ಏನು ಹೇಳಿದರು, ರಾಗ ಅನ್ನೋದು ಬಿಡು, ರಾಗ ಅನ್ನೋದು ಬಿಟ್ಟು ಬಿಡು. ಆ ರಾಗ ಮನುಷ್ಯನಿಗೆ ಬಹಳ ದುಃಖವನ್ನು ಕೊಡ್ತದೆ. ನಿಮಗೊಂದು ಮಾತು ಹೇಳ್ತೀನಿ, ಯಾರು ಮನಸ್ಸಿನಾಗರೆ ರಾಗ ಇತ್ತು, ಅತಿ ಆಸೆ ಇತ್ತು ಅಂತ ಕೇಳಿದ್ರೆ ಕಾಲಾಗ ಮುಳ್ಳು ಮರದು ಮನುಷ್ಯ ನೋಡಿ, ನಡಿ ಅಂದ್ರೆ ಅಳಗ್ತದಲ್ರಿ, ಸಮಾಧಾನ ಆಗ್ತದೆ, ಸಮಾಧಾನ ಆಗಿಲ್ಲ. ಅಥವಾ ಊಟ ಮಾಡೋ ಹಲ್ಲಾಗ ಒಂದು ಏನು ಸಿಕ್ತು ಅಂತಂದ್ರೆ ನಾಲಿಗೆ ಸುಮ್ಮಿರ್ತದೇನ್ರಿ, ಚಂದ ನಾಲಿ ಹೋಗ್ಕೊಂಡಿರ್ತದೆ. ಎಲ್ತಕ ಆ ಸಿಕ್ಕದನ್ನು ಆ ಹಲ್ಲ ಅಂದು ಹೊರಗೆ ಬರಂಗೆ ಅಲ್ಲಿ ತನಕ ನಾಲಿಗೆಗೆ ಸಮಾಧಾನ ಇಲ್ಲ, ಅಲ್ಲಿ ಹೋಗ್ಕೊಂಡಿರ್ತದೆ, ಹೊರಗೆ ತೆಗಿತಕ್ಕ ಸಮಾಧಾನ ಇಲ್ಲ. ಅದು ಎಲ್ತಕ ಹೊರಗೆ ಬಂತು ಅಂದ್ರೆ ಅದಕ್ಕೆ ನಾಲಿಗೆ ಹೆಂಗೆ ಕೊಂಡಿರ್ತದೆ. ಹಂಗೆ ನಿಮ್ಮ ಮನಸ್ಸನಾಗ ಆಶಾ ಅನ್ನೋದು ಏನಾದ್ರೆ ಕಡ್ಡಿ ಸೇರ್ತು, ಬೇಕು ಅನ್ನೋದು ಸೇರ್ತು, ಆವಾಗ ನೀವು ಎಂದೂ ಶಾಂತ ಇರೋಕ್ಕೆ ಸಾಧ್ಯ ಇಲ್ಲ. ಹಿಂದಿಯಾಗಿ ಹೇಳ್ತಾರೆ, ಸಾಕಂದ ಸಾವುಕಾರ ಅಂತ, ಬೇಕಂದ ಭಿಕಾರಿ ಅಂತ. ಭಿಕಾರಿ ಯಾರು? ಬೇಕನ್ನೋರು ಭಿಕಾರಿ. ಮನೆಗೆ ಏನಿಲ್ಲ, ಎಲ್ಲ ಅದ, ಇನ್ನಿಟ್ಟು 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 ಒಂದು ಸುಖ ಹಾಳು ಮಾಡ್ತದೆ. ಇಂಗ್ಲೀಷ್ ಒಳಗೆ ಒಂದು ಕಥೆ ಇದೆ ಬಹಳ ಸುಂದರ. ಒಬ್ಬ ರಾಜ ಇದ್ದ. ರಾಜ ಅಂತ ಯಾರಿಗಂತಾರೆ ನಿಮ್ಮ ಕಡೆ? ಗೌಡ್ರಿಗಂತಾರೆ, ಸಾವುಕಾರಿಗಂತಾರೆ, ಇಲ್ಲ ರೀ. ರಾಜ ಅಂದ್ರೆ ಏನು? ಯಾರಿಗೆ ಗಳಿಸ್ಬೇಕು ಅನ್ನೋ ಚಿಂತೆನೇ ಇಲ್ಲ, ಅವ್ರು ರಾಜರು. ಅದೇನು ಚಿಂತೆ? ಏನಿಲ್ಲ. ಅಪಾರ ಐಶ್ವರ್ಯ ಸಂಪತ್ತು. ಹೆಂಡತಿ ಸತ್ಯಗಳು, ಒಂದೇ ಮಗಳಿತ್ತು ಅವನಿಗೆ. ಇಂಗ್ಲೀಷ್ ಒಳಗೆ ಗೋಲ್ಡನ್ ಟಚ್ ಅಂತ ಕಥೆ ಅದ. ಅವನಿಗೆ ರಾಜ ನೋಡ್ದ, ಎಲ್ಲ ಕುಣಿತಿದ್ದ, ಎಲ್ಲ ಬಂಗಾರ ಬಂಗಾರ ಕಾಣ್ತಿತ್ತು ಅವನಿಗೆ. ಪರಮಾತ್ಮನಿಗೆ ಕೇಳ್ದ, ನಮ್ಮ ಅರಮನೆಗೆ ಇನ್ನಿಷ್ಟು ಬಂಗಾರ ಸಂಪತ್ತು ಹೆಚ್ಚಾಗಬೇಕು ತಿಳ್ಕೊಂಡು ರಾತ್ರಿ ಅವನ ಮನ್ಯಾಗ ಏನು ಬಂಗಾರ ಒಟ್ಟಿದ್ರು ಅಲ್ಲಿ ಕುಂತು ಲಕ್ಷ್ಮೀ ಸ್ತೋತ್ರ ಮಾಡ್ತಾ, ಹೇ ಭಗವತಿ, ಹೇ ಭಗವತಿ, ಹೇ ಭಗವತಿ, ನನಗೆ ಆಶೀರ್ವಾದ ಮಾಡು, ನನಗೆ ಆಶೀರ್ವಾದ ಮಾಡು. ಕಮ್ಮದ ಏನಿಲ್ಲ ಅವನಿಗೆ. ರಾಜನಿಗೆ ಕಮ್ಮಂತಾರೆ ಇಲ್ಲ. ಆಶೆಗೆ ಸೀಮಾ ಇಲ್ಲ, ಅಪೇಕ್ಷೆಗೆ ಬೌಂಡ್ರಿ ಇಲ್ಲ. ಜಗತ್ತಿನಾಗ ಎಲ್ಲದಕ್ಕೂ ಬೌಂಡ್ರಿ ಅದ, ಅದಕ್ಕಿಲ್ಲ. ಹೊಲಕ್ಕೆ ಬೌಂಡ್ರಿ ಅದ, ಕ್ರಿಕೆಟ್ ಆಡೋರಿಗೆ ಬೌಂಡ್ರಿ ಅದ, ಓಡೋರಿಗೆ ಒಂದು ಬೌಂಡ್ರಿ ಅದ. ಆಶೆಗೆ ಜಗತ್ತಿನೊಳಗೆ ಬೌಂಡ್ರಿ ಇಲ್ಲ, ಸೀಮಾ ಇಲ್ಲ. ಅಪಾರ ಸಂಪತ್ತಿತ್ತು, ದಿನ ದಿನ ಬೇಡ್ಕೋತಿದ್ದ. ಐಶ್ವರ್ಯ ಲಕ್ಷ್ಮಿಗೆ, ಅಮ್ಮ ನನ್ನ ಮೇಲೆ ಕೃಪಾ ಮಾಡು, ಅಮ್ಮ ನನ್ನ ಮೇಲೆ ಕೃಪಾ ಮಾಡು. ಒಂದು ದಿವಸ ಪ್ರತ್ಯಕ್ಷ ಆದ್ಲು ಲಕ್ಷ್ಮಿ. ಏನು ಕೇಳ್ತೀವಿ? ವಾಟ್ ಡು ಯು ವಾಂಟ್ ಅಂತ ಕೇಳಿದ್ಲು. ಏನು ಬೇಕು ನಿನಗೆ? ಲಕ್ಷ, ಕಿಲೋ ಬಂಗಾರ, 10 ಕಿಲೋ, ಮಣ, 2 ಮಣ, ಎಷ್ಟು ಬೇಕು ನಿನಗೆ ಬಂಗಾರ? ನೀ ಏನು ಹೇಳ್ತೀವಿ ಅಷ್ಟು ಕಿಲೋ, ಅಷ್ಟು ಮಣ, ಅಷ್ಟು ಕ್ವಿಂಟಲ್ ಕೊಡ್ತೀನಿ. ಅವ ಅಂದ, ಏನು ಬಿಡಬೇಕು ಮಾರಾಯ, ಭಾಳ ಸಮಸ್ಯೆ ಬಂತು. ಬಂಗಾರ ಬೇಕೇ ಇದೆ, ಕ್ವಿಂಟಲ್ ಅಂದ್ರೆ ಕ್ವಿಂಟಲ್ ಏನು ತೊಗೊಂಡು ಮಾಡಲಿ? ಭಾಳ ವಿಚಾರ ಮಾಡಿ ಅಂದ, ಸರ್ ದೇವಿ ನನಗೇನು ಕೊಡು, ನಾ ಮುಟ್ಟೋದೆಲ್ಲ ಬಂಗಾರ ಆಗಬೇಕು, ನಾ ಹೇಳಕ್ಕೆ ಮುಡ್ತೀನಿ ಅದಕ್ಕೆ ಬಂಗಾರ ಆಗಬೇಕು.
ಇನ್ನೊಮ್ಮೆ ವಿಚಾರ ಮಾಡು, ಮತ್ತು ವಿಚಾರ ಮಾಡೋದು, ನಾ ಏನು ಮುಡ್ತೀನಿ ಅದಕ್ಕೆ ಬಂಗಾರ ಆಗಬೇಕು ಅಂತ ರಾತ್ರಿ 12 ಗಂಟೆಗೆ ಲಕ್ಷ್ಮಿ ಅವನ ಮೇಲೆ ಪ್ರಸನ್ನ ಆದ್ಲು. ಅವ ಮುಂಜಾನೆ ಯಾವಾಗ ಹೊತ್ತು ಹೊಂಡ್ತದೆ, ಸೂರ್ಯ ಮುಳುಗೋ ತನಕ ನಾ ಏನು ಮುಡ್ತೀನಿ ಅದೆಲ್ಲ ಬಂಗಾರ ಆಗ್ಬೇಕಂತ ಕೇಳಿದ್ದ. ಯಾವಾಗ ಸೂರ್ಯ ಹೊಂಟಿತ್ತು ಕಾಯ್ಕೋತ ಕುಂತಿದ್ದ. ಮುಂಜಾನೆ ಎದ್ದ, ಸೂರ್ಯ ಹೊಂಟಿತ್ತು ನೋಡ್ಬೇಕಂತ ಅವನ ಮನೆ ಬಾಗಿಲು ಕಟ್ಟಿಗೆದ ಮುಟ್ಟದ, ಬಂಗಾರ ಆಯ್ತು. ನನ್ನ ಮೇಲೆ ಭಗವಂತ ಕೃಪಾ ಮಾಡ್ಯಾಳ ದೇವಿ ಅಂತ ತಿಳ್ಕೊಂಡು ಹೋದ. ಎಲ್ಲಿ ಹೋಗ್ತಾನೆ ಅಲ್ಲಿ ಮುಟ್ಟೋದೆಲ್ಲ ಬಂಗಾರೇ. ಮಂದಿ ನೋಡಿ ಗಾಬರಿ ಆಗ್ತಿದ್ರು, ಅಯ್ಯೋ ನಮ್ಮ ರಾಜ ಮುಟ್ಟದ ಬಂಗಾರ ಹಾಕದ ಅಂತ ತಿಳ್ಕೊಂಡು ನೋಡಿದ್ರು. ಅವ್ರ ಮನೆಗೆ ಹೋದ, ಅವ್ರ ಮನೆ ಮುಟ್ಟದ ಬಂಗಾರ ಆಯ್ತು, ಎಲ್ಲ ಬಂಗಾರ ಆಯ್ತು. ಮಂದಿ ಒಬ್ರು ಓಡಿ ಹೋಗ್ಕತ್ರು, ನಮಗೆ ಮುಟ್ಟದಂದ್ರೆ ಹೆಂಗೋಯಪ್ಪ ನಾವು ಬಂಗಾರ ಹಾಕುವಂತಾರ. ಎಲ್ಲರೂ ಓಡಿ ಹೋದ್ರು, ಯಾರು ಅವನಿಗೆ ರಾಜ ಅಂತ ಕೇಳಕ್ ತಯಾರಿಲ್ಲ, ಯಾರು ತಯಾರಿಲ್ಲ. ನೌಕರು ಒಬ್ರು ಓಡಿ ಹೋದ್ರು ಬಂಗಾರ ಮುಟ್ಟುವ ತಿಳ್ಕೊಂಡು ಗಿಂದ ಇನ್ನು ಹೆಂಗ್ ಮಾಡ್ಬೇಕು ಅಂತ ಮಧ್ಯಾಹ್ನ 2 ತನಕ ಎಲ್ಲ ಮುಟ್ಟಿ ಬಂಗಾರ ಮಾಡದ. ಬಹಳ ಹಸು ಆಯ್ತು, ಬಂದು ಕುಂತ. ಅವರು ಅಡಿಗೆ ಮಾಡಿ ಇಟ್ಟು ಓಡಿ ಹೋಗಿದ್ರು. ಚಪಾತಿ ಪಲ್ಯ ಎಲ್ಲ ಇಟ್ಟು ಹೋಗಿದ್ರು. ಉಣ್ಬೇಕಂತ ಕೈ ಹತ್ತದ, ಚಪಾತಿ ಬಂಗಾರ, ಪಲ್ಯ ಬಂಗಾರ. ನಿಮಗೂ ಬೇಕೇನೀಗ ಚಪಾತಿ ಬಂಗಾರ ಆಗೋದು? ಅಷ್ಟರೊಳಗೆ ಒಂದೇ ಮಗಳಿತ್ತು. ಆ ಮಗಳು ಅದು ಪಪ್ಪ ಅಂತ ಓಡಿ ಬಂದು ಕೊಳ್ಳಿಗೆ ಬಿತ್ತು, ಅದು ಬಂಗಾರ. ಅವನಿಗೆ ಮಾತಾಡ್ಸೋರಿಲ್ಲ. ಹೆಂಗ ದೆವ್ವ ನೋಡೋರು ಓಡಿ ಹೋಗ್ತಾರ ಮಂದಿ, ಇವನಿಗೆ ದೆವ್ವ ಇದು ಮುಟ್ಟುಗಾತ. ಯಾರು ಅವನಿಗೆ ಮಾತಾಡ್ಸಕ್ ಬರಲ್ರು, ಕುಂಡ್ರ ಬರಲ್ರು, ಅಡಿಗೆ ಮಾಡೋರು ಆದರು, ಸೇವಾ ಮಾಡೋರು ಆದರು. ಇದು ಗೂಗಿ ಹಂಗ ಒಂದೇ ಕುಂತು 5 ತನಕ ಹೊಟ್ಟಿಗೆ ಇಲ್ಲ, ನೀರು ಕುಡಿಯಾಕ ಹಿಡಿತಾನ, ಅದು ಬಂಗಾರ. ಚಪಾತಿ ಹಿಡಿತಾನ, ಅದು ಬಂಗಾರ. ಎಲ್ಲ ಬಂಗಾರ ಆಯ್ತು. ಹೊಟ್ಟೆ ಹಸುದಕ್ಕಿಂದ ಕರೆಕತ್ತು ಚೀರಾಕತ್ತು. 10-12 ಆಯ್ತು ರಾತ್ರಿ ಬಾರ. ಮತ್ತು ಕೋಲಿಗೆ ಹೋದ. ದೇವ್ರ ಮಗರಂಗೆ ನನಗೆ ಮಾಡೋಯಪ್ಪ, ಬಂಗಾರವಲ್ಲ. ಈ ಬಂಗಾರ ನನಗೇನು ಸುಖ ಮಾಡಿಲ್ಲ. ಮೊದಲು ಹ್ಯಾಂಗಿದ್ದೆ ಹಂಗೆ ನಂಗೆ ರೊಟ್ಟಿ ನನ್ನ ಮಗಳು ಕೊಳ್ಳಿಗೆ ಬೀಳಂಗೆ ಮಾಡು, ಅದು ಬಂಗಾರ ಹಾಕಿ ಕುಂತದೆ, ರೊಟ್ಟಿ ಬಂಗಾರ ಹಾಕಿ ಕುಂತದೆ. ಅದಕ್ಕೆ ಶಾಸ್ತ್ರ ಅತಿ ಆಸೆ ಗತಿಗೆಡಿಸಿತು. ಬಹಳ ಆಸೆ ಮಾಡುವ, ಬಹಳ ಆಸೆ ಮಾಡಿದ್ರಿ ಅಂದ್ರೆ ಯಾವ ದುಡ್ಡ ನಿಮಗೆ ಸುಖ ಕೊಡ್ತಿತ್ತು ಆ ದುಡ್ಡು ನಿನಗೆ ಕಾಯಕ್ಕೆ ಹಸ್ತದ. ಭಾಳ ಆದ್ರೆ ಅಲ್ಲೇ ಕಾಯ್ಬೇಕಿಲ್ಲ, ಕಾಯ್ಬೇಕಲ್ಲ. ಅದು ನಿನಗೆ ಮಲಗೂಡಂಗಿಲ್ಲ, ಅದು ದುಡ್ಡು ಮಲಗೂಡಂಗಿಲ್ಲ. ಯಾವುದು ಇಲ್ಲ ಅಂದ್ರೆ ಆರಾಮ್ ನೀನಪ್ಪ ಚಾದರ್ ಹೊತ್ಕೊಂಡು ಮಗೋತಿದ್ದಿ. ತೆಲುಗು ಒಂದು ನಿಮಗೆ ಏನಪ್ಪ ಅಂದ್ರೆ ಒಂದು 10 ಲಕ್ಷ ರೂಪಾಯಿ ಇಟ್ಟರೆ ಮಗೋತೀರಿ. ಮಗಳು ಬಗಲ ಹಿಕ್ಕೇರಿಲ್ಲ ನೋಡು, ಸಿಕ್ಕಿದೇವ್ರಿ ಮತ್ತೊಮ್ಮೆ ಅಗ್ಯಾಡಿಸಿ ನೋಡು. ಯಪ್ಪ ಮನೆ ರೊಕ್ಕಿಲ್ಲ ಅಂದ್ರೆ ಬಾಗಿಲ ತೆರೆದು ಮಗು ಅಂತಾನ. ಅವನೇನು ಹೋಗುದವ್ರಿ, ಎಷ್ಟು ಸುಖವಾಗಿ ನಿದ್ದೆ ಮಾಡ್ತಾನೆ. ಪುಣ್ಯಾತ್ಮರೇ, ಈ ಸಂಪತ್ತು ಲಕ್ಷ್ಮಿ ಯಾರಿಗೆ ಸುಖ ಕೊಟ್ಟಿಲ್ಲ. ಎಷ್ಟಿರ್ಬೇಕು ಅಷ್ಟೇ ಇರಬೇಕು. ಸಂಪತ್ತು ಬೇಡ ಅಂತ ಅಲ್ಲ, ಅಡಿಗೆಯಾಗ ಉಪ್ಪು ಎಷ್ಟಿರಬೇಕು ಅಷ್ಟೇ ಇರಬೇಕು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ಒಂದು 4 ಚಮಚ ಹಾಕು, ಗೊತ್ತಾಗ್ತದೆ ನನಗೆ ಎಷ್ಟು ರುಚಿ ಅದ ಅನ್ನೋದು. ಕಪಾಳಿ ಹೊಡಿತಾರೆ ಅಡುಗೆ ಮಾಡೋರಿಗೆ. ಹಾಕಲಿಲ್ಲ ಅಂದರೂ ಹೊಡಿತಾರೆ, ಹೆಚ್ಚಿಗೆ ಹಾಕಿದ್ರೂ ಕಪಾಳಿಗೆ ಎಟ್ಟು ಬೀಳ್ತಾರೆ. ಯಾಕೆ? ಅದು ಎಷ್ಟಿರ್ಬೇಕು ಅಷ್ಟೇ ಇದ್ದರೆ ಆ ಅಡಿಗೆ ರುಚಿ ಆಗ್ತದೆ. ಹಂಗೆ ಆಶಾನು ಮನುಷ್ಯನಿಗೆ ಎಷ್ಟು ಇರ್ಬೇಕು ಅಷ್ಟೇ ಇರಬೇಕು, ಅತಿ ಆಗಬಾರ್ದು. ಅತಿ ಆಯಿತು ಅಂದ್ರೆ ಮನುಷ್ಯನಿಗೆ ಆ ಆಶೆ ದುಃಖ ಕೊಡ್ತಾ ಇದೆ. ಆ ಆಶೆ ವೈರಿಗಳನ್ನು ತಯಾರು ಮಾಡ್ತದೆ. ಆ ಆಶೆ ಇವನಿಗೆ ಮುಪ್ಪು ಮಾಡ್ತದೆ. ಆ ಆಶೆ ಇವನಿಗೆ ಮರಣ ತರುತ್ತಾ ಇದೆ. ಇಷ್ಟೆಲ್ಲ ಕೆಲಸ ಆಗ್ತಾವ. ಅದಕ್ಕೆ ನೀವು ಆಶಾ ಹೆಂಗೆ ಕಮ್ಮಿ ಮಾಡ್ತೀರಿ? ಕಮ್ಮಿ ಮಾಡ್ತೀರಿ. ದಿಲ್ಲಿ ದರ್ಬಾರದೊಳಗೆ
ಅಕ್ಬರ್ನ ಕಾಲಕ್ಕೆ ಒಬ್ಬ ಬ್ರಾಹ್ಮಣ ಬಹಳ ಭಕ್ತ ಏನಪ್ಪ ಅಂತ ಕೇಳಿದರೆ ಮಂತ್ರಿ ಇದ್ದ. ಪೂಜಾ ಪಾಠ ಗೀಟ ಎಲ್ಲ ಮಾಡ್ತಿದ್ದವ. ಒಂದು ದಿವಸ ರಾಜ ಏನೋ ಸಭಾ ಮಾಡಿದ್ದ ಅಕ್ಬರ್. अरे भाई जल्दी आओ, सुबह सभा बुलाना है, जल्दी आओ, जल्दी बा ಅಂತ ಹೇಳಿದ್ದ. ಅವ ಪೂಜಾ ಪಾಠ ಮನುಷ್ಯ. ಸ್ವಲ್ಪ ತಡ ಆಯ್ತು, ಅರ್ಧ ಗಂಟೆ ತಡ ಆಗಿರಬೇಕು, ಸಭಾ ಚಾಲು ಆಗಿರಬೇಕು. ಮತ್ತು ರಾಜರಂತಕ್ಕೆ ಹೋದ್ರೆ ಹೆಂಗೆ? ಎಲ್ಲ ಕಡೆ ಒಂದು ನಿಯಮದ. ಗುರುಗಳ ಹಂತಕ್ಕೆ ಹೋದ್ರೆ ಹೆಂಗೆ ಹೋಗ್ಬೇಕು? ಗುರುಗಳ ದರ್ಶನಕ್ಕೆ ಹೋಗ್ತಾರೆ, ಗುಡಿ ದರ್ಶನಕ್ಕೆ ಹೋಗ್ತಾರೆ. ಹೋಗಿ ನಿಂತು ಹಿಂಗೆ ಕೈ ಕಟ್ಕೊಂಡು ಕ್ಷಣ ಏನು MLA ಮನೆಗೆ ಹೋಗಿದೆ, ಕೈ ಇಟ್ಕೊಂಡು ಹೆಂಗೆ ನಿಂದ್ರಾಕ. ಮಿನಿಸ್ಟ್ರ್ ಮನೆಗೆ ಹೋಗಿದೆ. ಯಾರ್ಯಾರು ಭೇಟಿ ಹೆಂಗೆ ಮಾಡ್ಬೇಕು ಅನ್ನೋದು ಪದ್ಧತಿ ಅದಾವ. ದೇವರಿಗೆ ಗುರುಗಳ ದರ್ಶನ ತಗೋಬೇಕಾದ್ರೆ ಸಾಷ್ಟಾಂಗ ಹಾಕಬೇಕು. ಸಾಷ್ಟಾಂಗ ಹಾಕಬೇಕು. ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಗುರುಗಳ ಹಂತಕ್ಕೆ ಹೋಗ್ಬೇಕಾದ್ರೆ ಪ್ರಣಿಪಾತ ಮಾಡಬೇಕು. ದೇವರ ಹಂತಕ್ಕೆ ಹೋದ್ರೆ ಪ್ರಣಿಪಾತ ಮಾಡಬೇಕು, ಸಾಷ್ಟಾಂಗ ಹಾಕಬೇಕು. ಪಾಪ ಇವ ಹೋಗಿ ನಿಂತ. ರಾಜ ಯಾವ ಮೀಟಿಂಗ್ದಾಗಿದ್ನೋ ಗೊತ್ತಿಲ್ಲ, ಇವ ನಿಂತಾನ. ಹುಜೂರ್ ಸಲಾಂ, ಹುಜೂರ್ ಸಲಾಂ ಅಂತಾನ. ಅಕ್ಬರ್ ಅವನ ಕಡೆ ಕಣ್ಣಿಲ್ಲ, ನೋಡಲಿಲ್ಲ, ಮಾತಾಡ್ತಿದ್ದ. ಅವ ಅಂದ, ಇವನ ಮುಂದೆ 3 ಸಲಾಮ್ ಹೊಡೆಕತ್ತೀನಿ, ನಮಸ್ಕಾರ ಸಲಾಮ್ ಸಲಾಮ್ ಅಂತೀನಿ, ಕುಂಡ್ರು ಅನ್ವಲ್ಲ ಅಂತೇಳು ಗರಕ್ಕನೆ ಹೊಳ್ಳಿ ಮನೆಗೆ ಹೋದ. ಮನೆಗೆ ಅಂದ್ರೆ ಸೀದಾ ಇಲ್ಲ, ದಿಲ್ಲಿಗೆ ಹೋಗಿರ್ಬೇಕು. ನೀವು ಯಮುನಾ ನದಿ ಅದ, ಈ ಯಮುನಾ ನದಿ ದಂಡಿ ಉಸ್ಕಿನ ಮೇಲೆ ಹೋಗಿ ಮಕ್ಕೊಂಡ ಆರಾಮ್ ಸರಿ. ಸಭಾ ಮುಗಿದ ಕೂಡಲೇ ಕುರ್ಚಿ ಖಾಲಿ ಇತ್ತು. ಮಂತ್ರಿದು ಅವಿ ಆಯಾ ನೈ ಕ್ಯಾ ಅಂತ ಕೇಳ್ದ ಮಗ್ಗದವ್ರಿಗೆ. ಬಂದಿಲ್ಲ ಏನು ಅವ ಇನ್ನೂ. ರಾಜರು ಬಂದ, ನಿಂತ, ನಮಸ್ಕಾರ ಮಾಡ್ದ, ನೀವೇನೂ ಮಾತಾಡಲಿಲ್ಲ. ಅದಕ್ಕೆ ಅವ ವಾಪಸ್ ಹೋಗಿದ. ಅವ ಮಂತ್ರಿ ಇಲ್ಲೇ ನಡೆಯಂಗಿಲ್ಲ. ಹೆಂಗೆ ಡ್ರೈವಿಂಗ್ ಬರಲಾರ್ದು ಸಾವುಕಾರಿಗೆ ಡ್ರೈವರ್ ಇಲ್ಲದೆ ನಡೆಯಂಗಿಲ್ಲ, ಹಂಗೆ ರಾಜರಿಗೆ ಮಂತ್ರಿ ಇಲ್ಲದೆ ನಡೆಯಂಗಿಲ್ಲ. ಕರೆ ಕಳಿಸಿದ್ರು. ಅವ ಮನೆಗೆ ಹೋಗಿಲ್ಲ. ಅವ ರಾಜರು ಕೊಟ್ಟು ಮನೆಗೆ ಹೋಗಿಲ್ಲ. ಎಲ್ಲಿ ಹೋಗಿಲ್ಲ? ಹೋಗಿ ನದಿ ದಂಡಿ ಮೇಲೆ ಮಕ್ಕೊಂಡಾನ ಆರಾಮಾಗಿ. ರಾಜ ಕರೆ ಕಳಿಸದ, ಮನ್ಯಾಗ ಇಲ್ರಿ ಅಂದರು. ಎಲ್ಲಿ ಹುಡ್ಕಾಡೋರು. ಏನ್ರಿ ಅವ ಮಕ್ಕೊಂಡಾನ ಅಲ್ಲಿ, ಬಾ ಅಂತಂದ್ರೆ ಅವ ಅಂದ, ಯಾರ ಕೆಲಸ ಯಾರ ಹಂತಕ್ಕದ ಅವರು ಬರಬೇಕು, ನಂದೇನು ಕೆಲಸ ಇಲ್ಲ ಅಂದವ. ನೀವು ಕಮತಿಗೆ ಹೋಗ್ತಿರ್ರಿ ಮುಂಜಾನೆ ಕರೆಯಕ್ಕೆ ಆಳ್ಗಳಿಗೆ, ನಿಮ್ಮ ಕೆಲಸ ಅದ ಹೋಗ್ಬೇಕು. ಯಾರ ಕೆಲಸದ ಅವರು ಹೋಗ್ಬೇಕು. ನನ್ನ ಕೆಲಸ ಏನು ರಾಜರಂತಕ್ಕಿಲ್ಲ. ಐಸ ಸೋಜಾವಂಗ ಅಂದ, ನಾ ಹಿಂಗೆ ಮಗೋತೀನಿ ಅಂದವ. ರಾಜಕ್ಕೋ ಬೋಲೋ, ನಿಮ್ಮ ರಾಜರಿಗೆ ಹೇಳು ನಂದೇನು ಕೆಲಸ ಇಲ್ಲ, ಬರಂಗಿಲ್ಲ ಅಂತ. ರಾಜಗೆ ಆಶ್ಚರ್ಯ ಆಯ್ತು. ನಮ್ಮ ಮಂತ್ರಿ ನಮ್ಮ ಕೈ ಕೆಲಸ ಮಾಡವ, ನಾ ಅಂದ್ರೆ ಹೂರಿ ಹಜರ್ ಅನ್ನವ. ಇಂಥ ಧೈರ್ಯ ಎಲ್ಲಿದು ಬಂತು ಅವನಿಗೆ ಅಂತ ತಿಳ್ಕೊಂಡು ರಾಜ ಅಂದ, ನಡಿ ನಾವು ಹೋಗೋನು ಅಂದ. ಹೆಂಗದ ನೋಡ್ರಿ ರಾಜ, ನಡಿ ನಾವೇ ಹೋಗೋನು ಅಂತ. ಮನೆಯಾಗಿಲ್ರಿ, ಎಲ್ಲಿ ಹೊಳಿ ದಂಡಿ ಮೇಲೆ ಉಸುಕನಾಗ ಮಕ್ಕೊಂಡೇ. ಅಲ್ಲಿ ಹೋಗಿ ಮಕ್ಕೊಂಡಿದ್ದ. ಕಾಲು ಚಾಚಿ ಕೈ ಚಾಚಿ ಮಕ್ಕೊಂಡ. ಯಾರೋ ಬಂದು, ರಾಜರು ಬಂದರ ಏಳು, ರಾಜರು ಬಂದರ ಏಳು. ಮಕ್ಕೊಂಡು ಹಂಗೆ ರಾಜರು ಬಂದು ಮುಂದೆ ನಿಂದಿರ್ತಾರೆ.
ಕರೀತಾರೆ. ಮಂದಿ ಅಂತಾರೆ ಕಾಲರಿ ಮಡಿಸು ಅಂದ್ರೆ ಅವರು. ರಾಜರು ಬಂದಾರ ಕಾಲು ಹಂಗೆ ಚಲೋ ಅಲ್ಲ, ಕಾಲ ಮಡಿಸು ಅಂದರು. ಅವ ಅಂದ ಯಾವ ಕೈ ಚಾಚ್ತಾನೆ ಅವ ಕಾಲು ಮಡಿಸ್ತಾನೆ, ನಾ ಕೈ ಚಾಚಿಲ್ಲ ಕಾಲು ಮಡ್ಸಂಗಿಲ್ಲ ಅಂದ ನಾವು ಸೀದಾ. ಎಷ್ಟು ಮಜಾ ಅದ ನೋಡ್ರಿ, ಮಾತು ತಿಳಿತಾವೆ ಇಲ್ಲಿ ನಿಮಗೆ. ಯಾವ ಇನ್ನೊಬ್ಬರ ಮುಂದೆ ಕೈ ಚಾಚ್ತಾನ ಅವ ಕಾಲು ಮಡಿಸ್ಬೇಕಾಗ್ತದೆ, ನಾ ಕೈ ಮಡಿಸೀನಿ ಕಾಲು ಮಡ್ಸಂಗಿಲ್ಲ, ಕಾಲು ಬುದ್ಧಿ ಹಾಕ್ತೀನಿ ಅಂದವ. ನಾ ಸಮಸ್ತ ಆಸೆ ಆಕಾಂಕ್ಷೆಗಳನ್ನೆಲ್ಲ ನಾನು ಹುರಿದು ಹಾಕೀನಿ, ರಾಜ ಅಲ್ಲ ಇವ್ರ ಅಪ್ಪ ಬಂದರು ನಾ ಕಾಲು ಮಡ್ಸಂಗಿಲ್ಲ ಅಂದ. ರಾಜ ನಮಸ್ಕಾರ ಮಾಡ್ತಾನೆ, ತಪ್ಪಾಯಿತು ಅಂತ ಕರೀತಾನೆ. ಯಾಕೆ? ನಿರಾಶ ಮನುಷ್ಯನಿಗೆ ಇಡೀ ಜಗತ್ತು ಅವನ ದಾಸ ಆಗುತ್ತದೆ. ಆಶಾ ಏಷಾಂ ತೇ ದಾಸ ಸರ್ವಲೋಕಶ್ಯ. ಯಾರ ಆಶೆ ಅದ ನೀವು ಮಾಲಕರಾಗಂಗಿಲ್ಲ, ದಾಸರಾಗ್ತೀರಿ, ನೌಕರಾಗ್ತೀರಿ. ಎಂದು ನೀವು ಆಶಾ ಬಿಡ್ತೀರಿ ಅವತ್ತ ನೀವು ಈಶ ಆಗ್ತೀರಿ, ಪರಮಾತ್ಮ ಆಗ್ತೀರಿ ಅಂತ ತಿಳ್ಕೊಂಡು ಮಹಾನುಭಾವರು ಹೇಳ್ತಾರೆ. ಪುಣ್ಯಾತ್ಮೆ ಹಾಗೆ ನಿರಾಶೆ ಇದ್ದ ಮನುಷ್ಯ ಮನೆಯೊಳಿದ್ದರು ಚಂದ, ಮಠದೊಳಿದ್ದರು ಚಂದ. ಎಲ್ಲಿದ್ದರೂ ಚಂದೇ ಅವರು, ಮನೆಯಾಗರೀಲಿ ಮಠದಾಗರೀಲಿ ಅಡವ್ಯಾಗರಿ ಎಲ್ಲಿ ಬೇಡದು ಸಾಕಂದವೇನ್ರಿ. ಸಾಕಂದವನಿಗೆ ಏನೂ ಇಲ್ಲ, ಬೇಕಂದವನಿಂದೆ ಎಲ್ಲ ಜಗತ್ತದೆ. ಅದಕ್ಕೆ ಇವತ್ತು ಆ ಶ್ಲೋಕ ನಿಮ್ಗೆ ಹೇಳಕತ್ಯಾರ. ಇದು ಶ್ಲೋಕ ಎಲ್ಲಿದು ಅಂದ್ರೆ ಮಹಾಭಾರತದೊಳಗೆ ಒಂದು ದೊಡ್ಡ ಕಥೆಯದಿದು. ಜಾಜಲಿ ಅಂತಕ್ಕಂಥ ಒಬ್ಬ ತಪಸ್ವಿ. ಜಾಜರಿ ಅಂತಕ್ಕಂಥ ತಪಸ್ವಿ ಸರ್ವ ಸಂಘವನ್ನು ಪರಿತ್ಯಾಗ, ಮನೆ ಹೆಂಡ್ರು ಗಂಡ್ರು ಮಕ್ಕಳು ಊರೆಲ್ಲ ಬಿಟ್ಟು ಅಡವ್ಯಾಗ ಹೋಗಿ ಕುಂತೇನಪ್ಪ ಅಂದ್ರೆ ತಪಶ್ಚರ್ಯ ಮಾಡ್ತಾನೆ. 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಹಾಗೆ ಕುಂತಾನೆ ತಪಶ್ಚರ್ಯ ಮಾಡ್ಕೋತು. ನೀರಿಲ್ಲ, ಆಹಾರಿಲ್ಲ, ಕೇವಲ ಶ್ವಾಸ ತಗೋತಾನೆ. ಹಾಗೆ ಕುಂತ ವರ್ಷ 2 ವರ್ಷ 4 ವರ್ಷ 9 ವರ್ಷ 10 ವರ್ಷ ಅವನ ಸುತ್ತ ಎಲ್ಲ ಹುತ್ತು ಬೆಳೀತು. ವಾಲ್ಮೀಕಿ ಅಂತ ಅಲ್ಲಿ ಹೆಂಗೆ ಹುತ್ತು ಬೆಳೆದ, ವಾಲ್ಮೀಕಿ ಅಂದ್ರೆ ಹುತ್ತು ಬೆಳೀತವ್ರ. ಹಂಗೆ ಕುಂತ ಹುತ್ತು ಬೆಳೀತು. ಹುತ್ತು ಬೆಳೀತು, ಕೂದಲು ಬೆಳೆದು ಅವನ ಗಡ್ಡದಾಗೇನಪ್ಪ ಅಂತಂದ್ರೆ ಪಕ್ಷಿ ಗೂಡು ಮಾಡೋದು, ಗೂಡು ಮಾಡಿ ಸಂಸಾರ ಮಾಡೋದು, ಮಕ್ಕಳು ಹಾಡೋದು ಅವನಿಗೆ ಗೊತ್ತೇ ಇಲ್ಲ. ಗಡ್ಡದಾಗ ಕುಂತಾನವ. ವರ್ಷ 6 ತಿಂಗಳು ಎಲ್ಲ ಆದ ಮೇಲೆ ಯಾವಾಗ ಅವನಿಗೆ ಎಚ್ಚರ ಆಯಿತು, ಎಚ್ಚರ ಆದ ಬಳಿಕ ನೋಡ್ತಾನೆ ಮೈ ತುಂಬ ಮಣ್ಣ ಎಲ್ಲ ತೆಗೆದು ಹಾಕಿ ಕುಂತು ಅವನಿಗೇನಪ್ಪ ಅಂತ ಕೇಳಿದ್ರೆ ಎಚ್ಚರ ಆಯಿತು. ಶ್ವಾಸ ಬಂದ್ ಮಾಡಿದ್ದ, ಉಸಿರು ಚಾಲು ಆಯಿತು. ಕುಂತ ನೋಡ್ದ, ಎಷ್ಟು ವರ್ಷ ಕುಂತೀನಪ್ಪ, 4 ವರ್ಷ 6 ವರ್ಷ ಗೊತ್ತೇ ಇಲ್ಲಲ್ಲ. ಹ್ಯಾಂಗೆ ಆಯಿತು? ನನ್ನ ಮುಂದೆ ಇರ್ತಕ್ಕಂಥ ಸಣ್ಣ ಏನಪ್ಪ ಅಂತಂದ್ರೆ 1-2 ಗೇಣ ಏನಪ್ಪ ಅಂದರೆ ಇದು ಸಸಿ ಗಿಡ ಆಗ್ಯದ, ಎಷ್ಟು ವರ್ಷ ಕುಂತೀನ ಅಂತ ಆಶ್ಚರ್ಯ ಆಯಿತು. ಅವನ ಮುಂದೆ ಇದ್ದು ಸಸಿ ಗಿಡ ಆಗಿ ಬೆಳೆದಿತ್ತು, ಎಲ್ಲ ಕಡೆ ಟೊಂಗಿದ್ದು. ಹಿಂಗೆ ನೋಡ್ದ, ಮ್ಯಾಲೆ ಟೊಂಗಿತ್ತು. ಆ ಟೊಂಗಿ ಮ್ಯಾಲೆ ಒಂದು ಪಕ್ಷಿ ಕುಂತಿತ್ತು, ಕಾಗಿ. ಅದು ಕಾಗಿ ಸ್ವಭಾವನೆ. ಇವ ತಪಶ್ಚರ್ಯಗೆ ಗೊತ್ತದ, ಮ್ಯಾಲೆ ಕುಂತು ಮಾಡ್ತದು. ಗೊತ್ತದಿಲ್ಲ ನಿಮಗೆ? ಹಿಂಗಂದ್ರೆ ತಿಳಿತದ ಏನು ಅನ್ಬೇಕ. ಅದು ಕಾಗಿ ಮ್ಯಾಲೆ ಮಾಡ್ತು. ಅದು ಬಂದು 4-5 ವರ್ಷ ತಪಶ್ಚರ್ಯ ಮಾಡಿರ್ತಕ್ಕಂಥ ಆ ಮಹಾತ್ಮನ ಹಣಿ ಮೇಲೆ ಬಿತ್ತದು. ಏನ್ರಿ ಏನು ಬಂದ ಹೀಗೆ ನೋಡು, ಆ ಮಾರಿ ತುಂಬ ಆಯಿತು. ಮ್ಯಾಲ ಸಿಟ್ಟು ಬಂತು. ನೋಡಿದ, ಅಲ ನಾನು ಇಂಥ ತಪಶ್ಚರ್ಯ ಮಾಡಿರ್ತಕ್ಕಂಥ ಮಹಾಯೋಗಿ, ನನ್ನ ಮೇಲೆ ಹೆಂಗೆ ಮಾಡಿದಿ, ಸತ್ತು ಹೋಗು ಅಂದ. ಸತ್ತು ಟಪ್ ಅಂತ ಕೆಳಗೆ ಬಿತ್ತರೆ, ಅದು ಸಿಟ್ಟಿಲ್ಲಿ ನೋಡಿದ್ರೆ ಸತ್ತು ಕೆಳಗೆ ಬಿತ್ತು. ಅಂದ, ನಾ ಪರೀಕ್ಷೆ ಮಾಡೋದು ಪಾಸ್ ಆಗೀನಿ ಅಂದವ. ರಿಸಲ್ಟ್ ಬಂತಲ್ಲ,
ರಿಸಲ್ಟ್ ಬಂದ ಕೂಡಲೇ ಹುಡುಗ ಹೆಂಗೆ ಪಾಸ್ ಆಗಿವೆ ಅಂತಾರಲ್ಲ, ಹಂಗೆ ನನ್ನ ತಪಶ್ಚರ್ಯ ನಾನು ನೋಡಿದ್ರೆ ಸತ್ತು ಹೋದ್ರೆ ಸತ್ತು ಹೋಯ್ತು ಅಂದ್ರೆ ನನ್ನ ತಪಶ್ಚರ್ಯ ಫಲ ಆಗ್ಯದ ತಿಳ್ಕೊಂಡು ಎದ್ದ. ನೋಡ್ತಾನೆ, ಉಸಲು ಆಡಕ್ಕೆ ಚಾಲು ಆಯಿತು. ಉಸಲು ಆಡಕ್ಕೆ ಚಾಲು ಆಯ್ತಂದ್ರೆ ಹಸು ಆಗುವುದೇ? ಗಾಡಿ ನಿಂತರೆ ಪೆಟ್ರೋಲ್ ಖರ್ಚು ಆಗಂಗಿಲ್ಲ. ನಡ್ಯಕ್ಕೆ ಹತ್ತು ಅಂದ್ರೆ ಪೆಟ್ರೋಲ್ ಬೇಕು. ಉಸುಲು ಪೂರಾ ಬಂದಾದ್ರೆ ರೊಟ್ಟಿ ಜರುರತ್ತಿಲ್ಲ. ಉಸುಲು ಚಾಲು ಆಯ್ತು ಅಂದ್ರೆ ರೊಟ್ಟಿ ಹಸು ಆಯಿತು. ಎಲ್ಲೆಲ್ಲಿ ಹೋಗಿ ಭಿಕ್ಷಾ ಬೇಡಬೇಕು ಅಂತ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಆವಾಗ ಹೋದ ಹೊಸಳ್ಳಿ ಅಂತ ಊರಿಗೆ ಹೋಗಿ ಮಧ್ಯಾಹ್ನ 12 ಆಗ್ಯದ, ಹಸು ಆಗ್ಯದ. ಈ ದಿನ ಏನಿಲ್ಲ, ಸ್ನಾನ ಮಾಡಿ ಪೂಜೆ ಮಾಡಿ ಬಂದಾನೆ. ಬಂದು ಮನೆ ಮುಂದೆ ನಿಂತ, ಭಗವತಿ ಭಿಕ್ಷಾ ಅಂದೇಹಿ, ಭಿಕ್ಷಾ ನೀಡ್ರಿ, ಯಾರಿದ್ದೀರಿ ಮನ್ಯಾಗ? ಆ ಮನ್ಯಾಗ ಗಂಡ ಹೆಂಡತಿ ಇದ್ರು, ಮಕ್ಕಳು ಇರಲಿಲ್ಲ. ಗಂಡನೇ ಪರಮ ದೈವ, ಹೆಣ್ಮಕ್ಳಿಗೆ ದೇವ್ರು ಯಾರು ಇಲ್ಲ, ಗಂಡನೇ ದೇವ್ರ. ಗಂಡನ ಬಿಟ್ಟು ದೇವ್ರ ಪೂಜೆ ಮಾಡಿದ್ರೆ ಪುಣ್ಯ ಬರಂಗಿಲ್ಲ. ಹೆಣ್ಮಕ್ಳಿಗೆ ಭಾಗವತೊಳಗೆ ಗಂಡನೇ ಪರಮಾತ್ಮ, ಮಗನಿಗೆ ತಂದಿನೇ ಪರಮಾತ್ಮ, ಶಿಷ್ಯನಿಗೆ ಗುರುವನೇ ಪರಮಾತ್ಮ, ಆಳಿಗೆ ಮಾಲಕನೇ ಪರಮಾತ್ಮ. ನಿಯಮದ ಆ ಹೆಣ್ಮಗಳು ಗಂಡ ಕೆಲಸ ಮಾಡಿ ಬಂದಿದ್ದ 10, 11, 12ಕ್ಕೆ ಅವನಿಗೆ ಸ್ನಾನ ಮಾಡಿಸಿ ಅವನಿಗೇನಪ್ಪ ಊಟಕ್ಕೆ ಕೊಟ್ಟು ಹಾಡ್ಕೋತ ಗಾಳಿ ಬೀಸ್ತಿಳಕ್ಕೆ ಹೆಣ್ಮಗಳು. ಗಂಡು ಬಂದಾನ, 12 ಆಗ್ಯದ, 1 ಆಗ್ಯದ. ಗಂಡ ದುಡಿತಾನೆ, ಇಬ್ಬರು ಗಂಡ ಹೆಂಡತಿ. ಗಂಡ ಸ್ನಾನ ಮಾಡಿಸಿ ಗಂಡಗೆ ಊಟಕ್ಕೆ ಕೊಟ್ಟು ಗಾಳಿ ಹಾಕ್ತಿದ್ಲು ಹಾಡ್ಕೋತು. ಹೌದಲ್ರಿ? ಹೆಣ್ಮಕ್ಳು ಗಂಡಗ ಊಟ ಕೊಟ್ಟು ಗಾಳಿ ಹಾಕಿ ಹಾಡ್ಬೇಕ್ರಿ. ನೀವು ಹಾಡ್ತೀರಿ, ನಿಮ್ಮ ಹಾಡು ಬೇರೆ ಇರ್ತಾವೆ. ನಿಮ್ಮ ಅಕ್ಕ ಹಿಂಗೆ ಮಾಡ್ಯಾಳ, ನಿಮ್ಮ ಅವ್ವ ಹಂಗೆ ಮಾಡ್ಯಾಳ, ನಿಮ್ಮ ಇದು ನಿಮ್ಮದು ಹಾಡೋದು. ಇದು ಅದು ಉಣ್ಲಿ ಎದ್ದು ಹೋಗೋದ್ಲಕ್ಕೆ ಹಾಳಾಗಿ. ನೀವು ಹಾಡೋದು ಅವಾಗೆ ಇವೇ ಹಾಡು ನಿಮ್ಮ ಹಾಡು. ಕವಂಕ ಹಂಗಾಯ್ತು, ಕಿವಂಗಾಯ್ತು, ಪಾರ ಹಂಗೆ ಮಾಡ್ತದೆ. ಅರೇ ಯವ್ವ ಸುಖವಾಗಿ ಉಣಸ ಯವ್ವ, ಉಣತಕ್ಕರೆ ನಿನ್ನ ಬಾಯಿ ಬಿಗಿ ಹಿಡಿ. ಉಣತಕ್ಕ ಗಂಡು ಮಕ್ಕಳು ಉಣುವಾಗ ಮನೆ ಸುದ್ದಿ ಏನು ಮಾತಾಡಬಾರ್ದು, ಯಾವ ಸುದ್ದಿ ಮಾತಾಡಬಾರ್ದು. ಪತಿವ್ರತ ಹೆಣ್ಮಕ್ಳ ಕೆಲಸ ಅಲ್ಲ ಅದು. ಅದಕ್ಕೆ ಹಾಡ್ಕೋತ ನೀಡಬೇಕು. ನೀವು ಹಾಡ್ಕೋತ ಇಡಂಗಿಲ್ಲ, ಹೇಳ್ಕೋತ ನೀಡ್ತೀರಿ. ಮನೆ ಸುದ್ದಿ ಅಲ್ಲ, ಹಾಡಂಗಿಲ್ಲ, ಹೇಳೋ ಕೆಲಸ ನಿಮ್ಮದು. ಪಂಕಾರೇ ಹಾಕಂಗಿಲ್ಲ. ಈಗ ಪಂಕ ಜರುರತ್ತೇ ಇಲ್ಲ. ಇದಕ್ಕೆ ಕೇರು ಮರಾರೆ ಬೀಸ್ರಿ. ಅರೆ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಹೆಣ್ಮಗಳು ಆಕೆ ಗಂಡ ದುಡಿತಾನ, ಮಧ್ಯಾಹ್ನಕ್ಕೆ ಬಂದಾನ, ಸ್ನಾನ ಮಾಡಿಸ್ಯಾಳ, ಊಟಕ್ಕೆ ಕೊಟ್ಟಾಳ, ಹಾಡ್ಕೋದು ಗಂಡನ ಹಿಡಕತ್ತಾಳ. ಇವ ಕಾಗಿ ಕೊಂದವ, ನಾನು ತಪಶ್ಚರ್ಯ ಮಾಡಿನ 5-6 ವರ್ಷ, ಬಂದು ಹೊರಗೆ ಭವತಿ ಭಿಕ್ಷಾ ಅಂದೇಯಿ ಅಂತ ಕರಿತಾನೆ. ಆಮೇಲೆ ಗೊತ್ತಾಯ್ತು ಗಂಡ ಕುಂತಾನ, ಊಟಕ್ಕೆ ಕುಂತಾನ, ಪತಿ ಪರಮ ದೇವತ. ಸ್ವಾಮಿ ಒಂದು 5 ನಿಮಿಷ ನಿಂದ್ರಿ. ಗಂಡ ಊಟಕ್ಕೆ ನೀಡಕತ್ತಾಳ, ಊಟ ಆಯಿತು, ಅನ್ನ ನೀಡಕತ್ತಾಳ, ಸಾರು ನೀಡಕತ್ತಾಳ, ಮತ್ತು ಭವತಿ ಭಿಕ್ಷಾ ಅಂದೇಯಿ ಚಿರಾಕತ್ತ ಆಕೆ ಅಂದ. ಗಂಡಗೆ ಊಟ ಮಾಡಿಸಿ ಅವನಿಗೆ ಮಲಗಿಸಿ ಒಂದೆರಡು ಕೈಕಾಲು ಒತ್ತೀರೇನು ನೀವು? ಕೆಳಗೆ ಒತ್ತೀರೇನು ಮೇಲೆ ಒತ್ತೀರಿ? ಭಿಕ್ಷಾ ತೊಗೊಂಡು ಹೊರಗೆ ಬಂದು ಅವನಿಗೆ ಇಟ್ಟು ಶಿಟ್ಟು ಬಂದಿತ್ತು. ಬರಂಗಿಲ್ರಿ, ಕಾಗಿ ಕೊಂದನಂದ ಮೇಲೆ ಶಿಟ್ಟು ಕಮ್ಮಿ ಇರ್ತದ. ಬಂದ ಬರೀ ಅವ ನೋಡಿದ್ರೆ ಕಾಗಿ ಸತ್ತು ಬಿದ್ದಿತ್ತು ಕೆಳಗೆ. ಅವ ತಡ ಮಾಡಿ ನಾ ಮಹಾತ್ಮ ಯೋಗಿ ತಪಶ್ಚರ್ಯ ಸಿದ್ಧ ಪುರುಷ ನಿನ್ನ ಮನೆ ಮುಂದೆ ಬಂದು ಇಟ್ಟದು ನಿಂತೀನಿ, ನನಗಿಷ್ಟು ತಡ ಮಾಡಿ ಅಂತ ಕಣ್ಣು ಕಿಸ್ತು ನೋಡಕತ್ತ. ಸ್ವಾಮಿ ಕಣ್ಣು ಕಿಸ್ತು ನೋಡಕ್ಕೆ ಸಹಾಯಕ ನಯನಕ್ಕಾಗಿ ಅಲ್ಲ,
ಕಾಗಿ ಎಲ್ಲಿ ಸತ್ತದ್ರಿ? ಅಡವ್ಯಾಗ ಅಲ್ಲಿ ಅಲ್ಲಿ ಸತ್ತದ. ಆಕೆ ಏನಂತ, ಏ ಸ್ವಾಮಿ ಕಣ್ಣು ಕಿಸ್ತು ನೋಡಕ್ಕೆ ಸಾಯಕ್ಕೆ ನಾಗೇನು ಕಾಗೆ ಅಲ್ಲ, ಬೇಕಾದ್ರೆ ತಗೋ ಅಲ್ಲ ಅಂದ್ರೆ ನಡಿ ಅಂತಾಕೆ. ಮೈಯಾಗೆಲ್ಲ ಬೆವರೇ ಬಿಡ್ತಿರೋದು ಸಾಧುಗೆ. ತೊಯ್ತು ಮೈ. ನಾ ಎಲ್ಲಿ ತಪಶ್ಚರ್ಯ ಮಾಡೀನಿ, ಈಕೆ ಹೆಂಗೆ ಗೊತ್ತಾಯಿತು? ನಂದು ಅದಕ್ಕೆ 10-20-50 ಕಿಲೋಮೀಟ್ರ್ ದೂರ ನಾ ಅಡವ್ಯಾಗ ಮಾಡೀನಿ, ಯಾರು ಇಲ್ಲದ ಜಾಗ ಮಾಡೀನಿ. ಈಕೆ ಮನ್ಯಾಗ ಕುಂತು ಅಡ್ದೂರು ಹೆಂಗೆ ನೋಡೋದು? ಏನಿದು ಯವ್ವ ತಪ್ಪಾಯ್ತೆ, ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದ್ಲು. ನನಗೆ ಹೆಂಗೆ ಗೊತ್ತಾಗ್ಯದ ಅನ್ನೋದು ಕಾಶಿಗೆ ಹೋಗು ಒಬ್ಬರು ಅದರ ಅವ್ರು ಹೇಳ್ತಾರೆ ಹೋಗೊಂಡು. ಯಪ್ಪ ಅಂದವ. ಕಾಶಿ ಸುದ್ದಿ ಹೇಳಕತ್ತು ಮಾರಾಯ. ಅಲ್ಲಿ ಇಂಥ ಓಣ್ಯಾಗ ಒಬ್ರು ಅದಾರ, ಅವ್ರಿಗೆ ಹೋಗಿ ಭೇಟಿಯಾಗು ಹೇಳ್ತಾರ. ಅವ ಅಂದ, ಇದು ಭಾಳ ಕಠಿಣ ಕಾಣ್ತದಪ್ಪ. ನಾ ಎಷ್ಟು ತಪಶ್ಚರ್ಯ ಮಾಡಿದೆ ಅಡವ್ಯಾಗ, ಹೆಂಡ್ರು ಬಿಟ್ಟು ಗಂಡ್ರು ಬಿಟ್ಟು ಮಕ್ಕಳು ಬಿಟ್ಟು ಮನೆ ಬಿಟ್ಟು ಎಲ್ಲ ಬಿಟ್ಟು ಮಾಡೀನಿ. ಈಕಿ ಊರಾಗೆ ಅದಾಳ, ಮನೆಗೆ ಅದಾಳ, ಗಂಡ ಮಾಡ್ಕೊಂಡಾಳ, ಎಲ್ಲ ಸುದ್ದಿ ನಂದು ಹೇಳ್ತಾಳೆ. ಮತ್ತು ಮುಂದಿನ ಸುದ್ದಿ ಅಲ್ಲಿ ಹೋಗಿ ಕೇಳು ನೀ. ಅದು ಗಿಳಿ ಅದು ಕಾಗಿ ಯಾಕೆ ಸತ್ತನು ಅಲ್ಲಿ ಹೋಗಿ ಕೇಳು ಅಂತಾಳೆ. ಅವ್ರ ಹೆಸರು ಹೇಳ್ತಾಳೆ. ಎಪ್ಪೋ 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 ಅಂದವ. ಬಿಡ್ತು ತಳ ಎಲ್ಲಿ ಕಾಶಿಗೆ ಹೋದ. ಕಾಶಿಗೆ ಹೋಗಿ ಆ ಓಣಿ ಕೇಳ್ಕೋತ ಹೋದ. ಪ್ರಸಿದ್ಧ ಮನೆ ಇತ್ತು, ಅಲ್ಲಿ ಹೋಗಿ ಕೇಳ್ದ. ಹೋಗಿ ನಮಸ್ಕಾರ ಮಾಡಿ ಅಂದ. ಯಾವ್ರವ್ರಿ? ಮಹಾತ್ಮರ ಬರ್ರಿ, ಯಾಕೆ ಬಂದೀರಿ ಅಂತ ಕೇಳಿದ್ರೆ, ನಾವು ಹೊಸಳ್ಳಿ ಅವ್ರಿ, ನಿಮ್ಮ ಸುದ್ದಿ ನಮಗೆ ಕಾಶಿಯಾಗ ಅದೀರಿ ಅಂತ ಹೇಳ್ಯಾರ, ಅದಕ್ಕೆ ನಿಮ್ಮ ಬೆಟ್ಟಿಗೆ ಬಂದೇವ್ರಿ ಅಂತಂದ. ಬಂದು ಕುಂಡ್ರಿ ಅಂತ ಕುಂಡ್ರಿಸಿದ್ರು, ಉಪಚಾರ ಮಾಡಿಸಿದ್ರು, ನಾಷ್ಟ ಮಾಡಿಸಿ ಏನು ಕೇಳ್ತೀರಿ ಅಂತ ಕೇಳಿದ್ರು. ನಾ ತಪಶ್ಚರ್ಯ ಮಾಡದ ಸುದ್ದಿ ಸಂಸಾರದಾಗಿದ್ದಕ್ಕೆ ಹೆಣ್ಮಗಳಿಗೆ ಹೆಂಡ್ರು ಮಕ್ಕಳು ಇದ್ದಕ್ಕೆ ನಾ ಎಲ್ಲ ಬಿಟ್ಟು ಅಲ್ಲಿ ತಪಶ್ಚರ್ಯ ಅಡವ್ಯಾಗ ಮಾಡೀನಿ. ನನ್ನ ಸುದ್ದಿ ಆಗಿ ಸತ್ತು ಈಕೆ ಹೆಂಗೆ ಗೊತ್ತಾಯ್ತು? ಅವ ಗೃಹಸ್ಥ ಮನುಷ್ಯ ಏನು ಮಾಡ್ತಿದ್ದ? ಮಾಂಸ ಕಡಿದು ಮಾರ್ತಿದ್ದವ. ಅವನು ಅದರಾಗೆ ಇದ್ದವ, ಅದು ಕೆಲಸ ಮಾಡ್ತಿದ್ದವ. ವ್ಯಾಪಾರ ಕೆಟ್ಟಲ್ಲ, ಲಕ್ಷಣ್ರಿ ಏನೇ ಮಾಡ್ರಿ ಕೆಟ್ಟಲ್ಲ. ಎಲ್ಲ ಕರ್ತವ್ಯ ಕರ್ಮ ಅದಾವು, ಮಾಡಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಪರಮಾತ್ಮ ಗೀತಾದಾಗ ಹೇಳ್ದ, ನಿಮ್ಮ ಕರ್ಮ ಏನದ ನೀವು ಮಾಡಿ. ಒಕ್ಕಲಿಗೆ ಇದ್ರೆ ಒಕ್ಕಲಿಗೆ ಮಾಡು, ವ್ಯಾಪಾರ ಇದ್ದರೆ ವ್ಯಾಪಾರ ಮಾಡು, ಮಾಂಸಕ್ಕೆ ಮಾರಿದ್ರೆ ಮಾಂಸ ಮಾರು, ದನಕ್ಕೆ ಏನೋ ಮಾಡ್ತೀವಿ ಪ್ರಾಮಾಣಿಕನಾಗಿ ಮಾಡು. ಎಲ್ಲದ್ರಾಗ ದೇವ್ರದಾನ. ಯಪ್ಪ ಇದು ಮಾಂಸ ಕೊಡೋದು ಮಾರವ ಇಂಥವನ ಮನೆಗೆ ಕಳಿಸ್ತು, ಇದೇನು ಆಶ್ಚರ್ಯ ಅದ ಅಂತ ಬಂದಕ್ಕಿಂತ ಏನ್ರಿ ಅಂದ. ಬರ್ರಿ ಸ್ನಾನ ಮಾಡಿರಿ, ಪೂಜೆ ಮಾಡ್ಕೋರಿ, ಊಟ ಮಾಡಿರಿ, ಆಮೇಲೆ ಮಾತಾಡೋಣ. ಆಯ್ತು, ಎಲ್ಲ ಆಯಿತು. ನಾ ಅಲ್ಲಿ ಹೇಳಿ ಹೊಸಳ್ಳಿ ಅಲ್ಲಿ ನಾ ಆ ಕಾಗಿ ಕೊಂದದ್ದು ಆ ಹೆಣ್ಮಗಳಿಗೆ ಹೆಂಗೆ ಗೊತ್ತಾಯ್ತು ರೀ? ಅದು ನಿನಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳಿದ್ರು, ಆಕಿ ನಿಮ್ಮ ಅಡ್ರೆಸ್ ಹೇಳ, ಕಾಶಿ ಅಡ್ರೆಸ್ಸ, ಇದೇನು ಆಶ್ಚರ್ಯ ಅಂತ ಕೇಳಿದ್ರೆ, ಆಯ್ತಾ ಪೂಜಾ ಪಾಠ ಆಯ್ತಲ್ಲ ಬರ್ರಿ ಕರ್ಕೊಂಡು ಹೋಗ್ತೀರಿ ಅಂತ. ನಮ್ಮ ಮನ್ಯಾಗ ಒಂದು ಗಿಳಿ ಅದ, ಆ ಗಿಳಿಗೆ ಕೇಳ್ರಿ ಪ್ರಶ್ನೆ ಹೇಳ್ತದ, ಉತ್ತರ ನಮ್ಮ ಅವಂದ. ಇದೇನಪ್ಪ ವಿಚಿತ್ರ ಇದು, ಗಿಳಿ ಹೇಳ್ತದಂತ ಉತ್ತರ ಏನು ಹೇಳ್ತಾರೆ ಅಂತ ಕೇಳಿದರೆ, ಆ ಗಿಳಿ ಹೇಳ್ತದೆ, ಏ ಸ್ವಾಮಿ ಋಷಿ, ನೀ ಏನು ಕಣ್ಣು ಕಿಸ್ತು ಕಾಗಿ ಕೊಂದ್ಯಲ್ಲ, ಆ ಕಾಗಿನೇ ನಾ ಗಿಳಿಯಾಗಿ ಇವ್ರ ಮನೆಯಾಗ ಹುಟ್ಟೀನಿ. ಇಲ್ಲಿ ಬಂದು ನಾನೇ ಇಲ್ಲಿ ಬಂದೆ. ಮನುಷ್ಯ ಎಲ್ಲಿ ತಪಶ್ಚರ್ಯ ಮಾಡ್ತಾನ, ಗೃಹಸ್ಥನೋ ಬ್ರಹ್ಮಚಾರಿನೋ ಹೆಣ್ಣು ಗಂಡು ಪರಮಾತ್ಮ ನೋಡುವುದಿಲ್ಲ. ಅಕ್ಕಮಹಾದೇವಿ ಹೆಣ್ಮಗಳು, ಮೀರಾಬಾಯಿ ಹೆಣ್ಮಗಳು.
ದೇವರು ಹೆಣ್ಣು ಗಂಡು ಅನ್ನೋದು ನೋಡಂಗಿಲ್ಲ. ದೇವರು ನಿಮ್ಮ ಮನಸ್ಸು ನೋಡ್ತಾನೆ, ನಿಮ್ಮ ಹೃದಯ ನೋಡ್ತಾನೆ ಪರಮಾತ್ಮ, ನಿಮ್ಮ ಆಚರಣೆ ನೋಡ್ತಾನೆ ಪರಮಾತ್ಮ. ಗೊತ್ತಾಯ್ತು? ಆಚರಣೆ ನೋಡ್ತಾನೆ. ಆವಾಗ ಆ ಗಿಳಿ ಹೇಳ್ತದ, ಮಾತಾಡ್ತದ. ಈ ಶ್ಲೋಕ ವನೇಪಿ ದೋಷ ಪ್ರಭವಂತಿ ರಾಯಿಣಾಂ ಗೃಹೇಶು ಪಂಚೇಂದ್ರಿಯ ನಿಗ್ರಹಸ್ತಪ ಅಕುತ್ಸಿತೆ ಕರ್ಮಣಿಯ ಪ್ರವರ್ತತೆ. ಅದೇ ಏನಪ್ಪ ಅಂತ ಕೇಳಿದ್ರೆ, ಆ ಪರಮಾತ್ಮದ ಸ್ವರ್ಗ ಅದ. ನಿವೃತ್ತರಾಗಶ ಗೃಹಂ ತಪೋವನಂ. ಯಾರ ಮನಸ್ಸಿನಾಗ ಆಸೆ ಆಕಾಂಕ್ಷೆ ಪಾಪ ಬುದ್ಧಿ ಅದ, ಅವ್ರು ಅಡವೆ ಕುಂತರೂ ಏನೂ ಆಗುವುದಿಲ್ಲೋ ಸ್ವಾಮಿ. ನಿನ್ನ ಹಂತಕ್ಕೇನು ಶಿಟ್ಟೆ ಹೋಗಿಲ್ಲ, ನಿನ್ನ ಹಂತಕ್ಕೇನು ಮಮಕಾರ ಹೋಗಿಲ್ಲ, ನನ್ನಂಥವ ಯಾರೂ ಇಲ್ಲ ಅಂತ ಅದ. ಅಂಥವ್ರು ಅಡವ್ಯಾಗ ಕುಂತರೇನು, ಊರಾಗ ಕುಂತರೇನು, ನೀರಾಗ ಕುಂತರೇನು ಇಲ್ಲ. ಎಲ್ಲೇ ಕುಂಡ್ರಿ ಮನುಷ್ಯ ತನ್ನ ಮನಸ್ಸನ್ನು, ತನ್ನ ಆಚಾರವನ್ನು, ತನ್ನ ವಿಚಾರವನ್ನು ಯಾವ ತನ್ನ ಕೈಯಾಗಿ ಇಟ್ಕೊಂಡನ, ಅಡವ್ಯಾಗಿದ್ದರು ಅಷ್ಟೇ, ಅವ ಊರಾಗಿದ್ದರು ಅಷ್ಟೇ. ನೀ ಅಡವ್ಯಾಗಿದ್ದರೂ ಮೂರ್ಖಾದಿ, ಇವ ಮಾಂಸ ಮಾರಿ ಊರಾಗಿದ್ದರೂ ಪುಣ್ಯಾತ್ಮ ಅದಾನ. ಇವನ ಮನ್ಯಾಗ ನಾ ಗಿಳಿಯಾಗಿ ಹುಟ್ಟೀನಿ ಅಂತ ಹೇಳ್ತದ. ಗಿಳಿಯಾಗಿ ಹುಟ್ಟೀನಿ. ಅಕುತ್ಸಿತೆ ಕರ್ಮಣಿಯ ಪ್ರವರ್ತತೆ. ಯಾರು ನಿಂದ ಮಾಡತಕ್ಕಂಥ ಅಯೋಗ್ಯವಾದ ಕರ್ಮಗಳನ್ನು ಬಿಟ್ಟಾನ, ಕೆಲಸ ಬಿಟ್ಟಾನ, ಕುಡಿಬಾರ್ದು ಕುಡಿಯಂಗಿಲ್ಲ, ಆಡಬಾರ್ದು ಆಡಂಗಿಲ್ಲ, ಮಾಡಬಾರ್ದು ಮಾಡಂಗಿಲ್ಲ, ನೋಡಬಾರ್ದು ನೋಡಂಗಿಲ್ಲ, ತಿನ್ನಬಾರ್ದು ತಿನ್ನಂಗಿಲ್ಲ, ಅಂಥ ಮನುಷ್ಯ ಊರಾಗಿದ್ದರೂ ಅಷ್ಟೇ, ಅಡವ್ಯಾಗಿದ್ದರೂ ಅಷ್ಟೇ. ಅಂಥವ್ರ ಮನ್ಯಾಗ ನಾ ಇರ್ತೀನಿ, ಅಂಥವ್ರ ಮನ್ಯಾಗ ನಾ ಇರ್ತೀನಿ. ದಂಭಾಚಾರಿ ಇದ್ದವ್ರ ಮನೆಯಾಗ ನಾ ಅಂಥವ್ರ ಮನೆಯಾಗ ಇರ್ತೀನಿ. ಅದಕ್ಕೆ ನಾ ಅಲ್ಲೇನಪ್ಪ ನೀ ಶಿಟ್ಟು ಮಾಡಿದ್ದೆಲ್ಲ, ಇಲ್ಲಿ ನಾ ಇಂಥ ಪುಣ್ಯಾತ್ಮನ ಮನೆಯೊಳಗೆ ಗಿಳಿಯಾಗಿ ಹುಟ್ಟೀನಿ. ಇವ ಮನೆಯಾಗಿದ್ದರು, ಮಾಂಸ ಮಾರಿದ್ರು, ಗಂಡ ಹೆಂಡತಿ ಇದ್ರೂ, ಮಕ್ಕಳು ಇದ್ರೂ ತನ್ನ ಉದ್ಯೋಗ ಬಿಟ್ಟಿಲ್ಲ, ಯಾರಿಗೆ ಮೋಸ ಮಾಡಿಲ್ಲ, ಒಂದು ಗ್ರಾಮನ ಎಂದೂ ಕೂಡ ಕಮ್ಮು ಮಾರಿಲ್ಲ, ಎಂದೂ ಕೂಡ ಒಂದು ಗ್ರಾಮಕ್ಕೆ 10 ಪೈಸೆ ಹೆಚ್ಚು ಮಾಡಿಲ್ಲ. ಹೆಂಗೆ ಪರಮಾತ್ಮ ಅದರಂತೆ ಸತ್ಯವಾದ ಕಾಯಕ. ಅದಕ್ಕೆ ಅಂದ್ರೇನಪ್ಪ, ಕಾಯಕ ಸತ್ಯ ಇರಬೇಕು ಅಂತಾರೆ ಶರಣರು. ಆ ಸತ್ಯವಾದ ಕಾಯಕ ನಾ ಊರಾಗಿದ್ದೆ, ಹೆಂಡತಿ ಜೊತೆಗೇನೆ ಮಕ್ಕಳ ಜೊತೆಗೇನೆ ವ್ಯಾಪಾರ ಮಾಡ್ಕೋತಾನೆ. ನಾನು ನೀ ಅಲ್ಲಿ ತಪಶ್ಚರ್ಯಕ್ಕಾಗಿ ಕೊಂದದ್ದು ನನಗೆ ಗೊತ್ತದ, ಯಾಕೆ ಅಂಥ ಶಕ್ತಿ ನನ್ನ ಹಂತಕ್ಕೆ ಬಂದದ. ಅದಕ್ಕೆ ಪುಣ್ಯಾತ್ಮರೇ, ನೀವು ಊರಾಗೆ ಇರ್ರಿ, ಮಠದಾಗೆ ಇರ್ರಿ, ಎಲ್ಲೇ ಇರ್ರಿ, ನಿಮ್ಮದು ಆಶಾ ರಾಗ ದ್ವೇಷ ಇವು ಹೋಗಿರ್ಬೇಕ್ರಿ, ಇವು ಹೋಗಿರ್ಬೇಕು. ಎಲ್ಲಿದ್ರು ಚಂದ. ನಮ್ಮ ಶರಣರೆಲ್ಲ ಗೃಹಸ್ಥರೇ ಇದ್ರಲ್ಲ, ಗೃಹಸ್ಥರೇ ಇದು. ಮೋಳಿಗೆ ಮೊದಲಾದವ್ರು ಏನಪ್ಪ, ದಿನಂಪ್ರತಿ ಅವರು 1000 ಮಂದಿ ಅಡಿಗೆ ಮಾಡಿ ಊಟ ಮಾಡಿಸ್ತಿದ್ರು. ಮನೆಗೆ ಏನಿರಲಿಲ್ಲ, ದಿನ ಕಟ್ಟಿಗೆ ಕಡ್ಕೊಂಬಂದು ಮಾರಿ ಏನಪ್ಪ ಅಂದ್ರೆ ಊಟ ಮಾಡಿಸ್ತಿದ್ರು. ಕಟ್ಟಿಗೆ ಕಡ್ಕೊಂಬಂದ್ರಿ ಮಾರಿ ದಿನ 5 ಮಂದಿ 10 ಮಂದಿ ಶರಣರಿಗೆ ಊಟ ಮಾಡಿಸ್ತೀವಿ. ಏನು ಕಟ್ಟಿಗೆ ಮನೆ ಇಲ್ಲ, ಮಾಡೇ ಇಲ್ಲ, ಅವ್ರ ಮನೆಗೆ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಅವ್ರಿಗೇನು 1 ಎಕರೆ 10 ಎಕರೆ ಹೊಲ ಇಲ್ಲ. ದಿನಂಪ್ರತಿ ಅಡವಿಗೆ ಹೋಗಿ ಕಟ್ಟಿಗೆ ಕಡ್ಕೊಂಡು ಬಂದು ಆ ಕಟ್ಟಿಗೆ ಮಾರಿ ಸತ್ಯ ಶುದ್ಧ ಕಾಯಕದೊಳಗೆ ದಿನ ಜಂಗಮರಿಗೆ ಊಟ ಮಾಡಿಸ್ತಿದ್ರು. ಇವನ ಕಾಯಕ್ಕೆ ಇವನ ಮನಸ್ಸು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಪರಮಾತ್ಮ ಅಡವಿಗೆ ಹೋಗ್ತಾನೆ. ಕಟ್ಟಿಗೆ ಕಡಿಯೋಕ್ಕೆ ಎಲ್ಲಿ ಹೋಗಿ ಕಟ್ಟಿಗೆ ಕೊಳ್ಳಿ ಹಾಕ್ತಾನೆ. ಪಟ 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 ಬಂಗಾರದ ರೊಕ್ಕ ಕೆಳಗೆ ಬೀಳಕತ್ತು. ಹಿಂಗೆ ಕಡ್ದು ಕೂಡಲೇ ಹೆಂಗೆ ಕಡ್ದು ಕೂಡಲೇ ಅದು ರಸ ಬರ್ತದೆ, ಹಂಗೆ ಬಂಗಾರ ರೊಕ್ಕ. ಯಪ್ಪ ಈ ಬಂಗಾರ ಮುಟ್ಟಬಾರ್ದಪ್ಪ. ಮತ್ತೊಂದು ಗಿಡಕ್ಕೆ ಕಡೆಯಕ್ಕೆ ಅಲ್ಲಿ ಬಂಗಾರ, ಪಟ 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 ಬಂಗಾರ ಬೀಳಕತ್ತು. ಯಾವುದು ಕೂಡ ಆ ಕಟ್ಟಿಗೆ ತೊಗೊಳಿಲ್ಲ. ಏಟು ಉಳಿದು ಸ್ವಲ್ಪ ಕಟ್ಟಿಗೆ ತೊಗೊಂಡು ಬಂದು ಏನಪ್ಪ ಅಂತ ಕೇಳಿದ್ರೆ, ಅವ ಭಗವಂತನ ಅರ್ಪಣೆ ಭಗವದ್ ಬುದ್ಧಿಯಿಂದ ಪೂಜೆ ಮಾಡಕತ್ರೆ ಆ ರೊಕ್ಕ ಅವನು ಬೆನ್ನು ಹತ್ತದ, ಬರ್ತೇವಪ್ಪ ನಿಮ್ಮ ಮನೆಗೆ ಅಂತ. ಹೆಂಗದ್ರಿ? ಸತ್ಯ ಶುದ್ಧ ಕಾಯಕ ಮಾಡಬೇಕು. ನೀ ಏನೇ ಇರು, ಗೃಹಸ್ಥ ಇರು, ಯಾವುದೇ ಕೆಲಸ ಮಾಡು, ಸತ್ಯವಾಗಿ ಮಾಡಬೇಕು.
ಆ ಸತ್ಯ ಶುದ್ಧವಾದ ಕಾಯಕ ಕರ್ತವ್ಯ ಇತ್ತು ಅಂತ ಕೇಳಿದರೆ ಗುಡಿಗೆ ಹೋಗೋದು ನೀ ಜರುರತ್ತಿಲ್ಲ, ಆ ಪರಮಾತ್ಮನೇ ನಿನ್ನ ಮನೆಗೆ ಬರ್ತಾನೆ. ರೊಕ್ಕಿದ್ದವರು ದವಾಖಾನೆಗೆ ಹೋಗೋ ಜರುರತ್ತಿಲ್ಲ, ಮುನ್ಸಿಪಾಲ್ಟಿಗೆ ಪಾಳಿ ಹಚ್ಚೋ ಜರುರತ್ತಿಲ್ಲ, ಡಾಕ್ಟರೇ ನಿಮ್ಮ ಮನೆಗೆ ಬರ್ತಾನೆ, ಫ್ಯಾಮಿಲಿ ಡಾಕ್ಟರೇ. ರೊಕ್ಕಿತ್ತು ಅಂದ್ರೆ ಡಾಕ್ಟರ್ ನಿಮ್ಮ ಮನೆಗೆ ಬರ್ತಾನೆ, ರೊಕ್ಕಿಲ್ಲ ಅಂದ್ರೆ ಮುನ್ಸಿಪಾಲ್ಟಿ ದವಾಖಾನೆಗೆ ಪಾಳಿ ಹಚ್ಚಿ ನಿಂದಿರ್ಬೇಕಾಗ್ತದೆ. ಹಾಗೆ ಯಾವ ಸತ್ಯ ಶುದ್ಧ ಕಾಯಕ ಉಳ್ಳವರಿದ್ದೀರಿ ಅವರ ಮನೆಗೆ ಪರಮಾತ್ಮ ಬರ್ತಾನೆ, ಪರಮಾತ್ಮ ಬರ್ತಾನೆ. ಯಾರು ಕಳ್ಳ ಸುಳ್ಳ ಇದ್ದೀರಿ ಅವರು ದೇವ್ರನ್ನ ಹುಡುಕೋ ತಿರುಗಾಡ್ಬೇಕಾಗ್ತದೆ. ಆದ್ದರಿಂದ ಪುಣ್ಯಾತ್ಮರೇ ಅದಕ್ಕೆ ಹೇಳಿದರು, ವನೇಪಿ ದೋಷ ಪ್ರಭವಂತಿ ರಾಗಿಣಂ ಗೃಹೇಶಿ ಪಂಚೇಂದ್ರಿಯ ನಿಗ್ರಹಸ್ತಪ. ತಪಶ್ಚರ್ಯ ಅಂದ್ರೆ ಏನಿಲ್ಲ, ಏನು ನೋಡ್ಬೇಕು ಅದೇ ನೋಡ್ರಿ, ಏನು ಕೇಳ್ಬೇಕು ಅದೇ ಕೇಳ್ರಿ, ಏನು ತಿನ್ಬೇಕು ಅದೇ ತಿನ್ನಿರಿ, ಏನು ಮುಟ್ಬೇಕು ಅದೇ ಮುಟ್ರಿ. ಇದೇ ತಪಶ್ಚರ್ಯ ಅಂದರೆ ಅಡಿಗೆ ಹೋಗೋ ಜರುತ್ತಿಲ್ಲ. ಏನು ನೋಡಬೇಕು ಅದೇ ನೋಡ್ರಿ, ಅದೇ ನೋಡ್ರಿ. ಏನು ನೋಡಬೇಕು, ಹೆಂಗೆ ನೋಡಬೇಕು ನೋಡ್ರಿ. ಅದಕ್ಕೆ ಬಸವಣ್ಣ ಪರವಧುವ ಏನಂದೆ, ಮಹಾದೇವಿ ಎಂಬ ಕೂಡಲ ಸಂಗಮ ದೇವ. ಪರಸ್ತ್ರೀಯನ್ನು ತಾಯಿ ತಿಳ್ಕೊಂಡ, ಪರಪುರುಷರನ್ನು ತಂದೆ ತಿಳ್ಕೊಂಡ್ರು. ಇನ್ನೊಬ್ಬರು ರೊಕ್ಕ ಬಿದ್ದಿದ್ರೆ ಮಣ್ಣು ಹೆಂಡಿ ಅಂತ ತಿಳ್ಕೊಂಡ್ರು. ಮಣ್ಣು ಹೆಂಗದ ರೀ, ಹೆಂಗದ? ಶರಣರಿಗೆ ಬಟ್ಟಿ ಮಾರ್ತಿದ್ದವು, ಶರಣ ಬಟ್ಟಿ ಮಾರಿ ದಿನ ಲಿಂಗ ಪೂಜೆ ಮಾಡವ. ಪರಂತು ಒಂದು ದಿವಸ ಅವನಿಗೆ ಇಂಥದ್ದು ಕಿಮ್ಮತ್ತಿನ ಬಟ್ಟಿ ತಂದ್ರೆ ಅವ ತೊಗೊಂಡಿಲ್ಲ. ಹೆಂಗದ ನೋಡ್ರಿ, ಅವ ನಿತ್ಯ ಸತ್ಯ ಶುದ್ಧ ಕಾಯಕ ಮಾಡ್ತಿದ್ದ ಮನುಷ್ಯ. ಅವನು ಪೂಜೆ ಮಾಡುವಾಗ ಪರೀಕ್ಷೆ ಮಾಡೋಕ್ಕೆ ದೇವರ ಕೈಯಾಂದ ಲಿಂಗ ಕೆಳಗೆ ಬಿತ್ತಂತ. ಅವ ಅಂದ ದೇವರಿಗೆ, ನಿನಗೇನು ಕಡಿಮೆ ಆಗಿದೆ ಅಂತ ಕೈ ಕೆಳಗೆ ಬಿದ್ದೀಯ ಅಂದವ. ನಿನಗೆ ಪೂಜೆ ಮಾಡ್ತೀನಿ, ನಿನಗೆಲ್ಲ ಮಾಡ್ತೀನಿ, ನಿನಗೆ ಏನು ಕಡಿಮೆ ಬಿದ್ದತ್ ನಾನು ಬಿಟ್ಟು ಕೆಳಗೆ ಬಿದ್ದಿ ಅಂದ್ರೆ ನಾನು ತೊಗೊಳಂಗಿಲ್ಲ, ಹೋಗಿ ಆ ಕಡೆ ಅಂದವ. ಅವ ಮುಂದೆ ನೋಡ್ದ, ದೇವ್ರಂದ ನಂದು ಹೆಂಗೆ ಗತಿ ಹೋಯಪ್ಪ ಅಂದವ. ಮುಂದೆ ಶರಣ ಹಿಂದಿಂದ ದೇವ ನನಗೆ ಕರ್ಕೋರು, ನನಗೆ ತಗೋರು, ನಾ ಬರ್ತೀನೋ ಅಂತ ಬೆನ್ನು ಹತ್ತಾನ. ನಾ ಏನು ತಪ್ಪು ಮಾಡಿದೆ ಅಂತ ಕೆಳಗೆ ಬಿದ್ದು ಇದು ಮಾತ್ರ ಹೇಳಂದ ನಾವು. ಸತ್ಯ ಶುದ್ಧ ಕಾಯಕ ಇದ್ದವರಿಗೆ ಪರಮಾತ್ಮ ನಿಮ್ಮ ಬೆನ್ನು ಹತ್ತಾನ ಪುಣ್ಯಾತ್ಮರೇ. ಅದಕ್ಕೆ ಯಾರ ನಿಷ್ಠೆ ಭಕ್ತಿ ಅದರ ಅಂಥವ್ರಿಗೆ ಪರಮಾತ್ಮ ಬರ್ತಾನೆ. ಸಿದ್ಧವ್ರ ಚರಿತ್ರೆ ಕೇಳ್ತೀರಲ್ಲ, ಗಂಡ ಹೆಂಡತಿ ಇಬ್ಬರು ಕಾರವಾರಕ್ಕೆ ಹೋಗುವಾಗ ದಾರ್ಯಾಗ ಹುಲಿ ಬಂತಂದು ಕೇಳಿರಲ್ಲ. ಆರ್ಡ್ರು ಅಂತ ಹುಲಿ ಬಂತು ಅಂದ್ರೆ ಯಾರು ಕಾಯ್ದರು? ಗಂಡ ಕಾಯ್ದ? ಯಾರು ಕಾಯ್ದರು? ಸಿದ್ಧಾರ್ಡಪ್ಪಿಗೆ ಹೇಳಿ ಹೋಗಿದ್ರಪ್ಪ, ನಾವು ಹೋಗ್ತೇವೆ ಊರಿಗೆ, ಕುಮಟಾಕ್ಕೆ ಹೋಗ್ತೇವೆ ಮತ್ತೆ ಬರ್ತೇವಪ್ಪ, ಯಪ್ಪ ಸದಾ ನಮ್ಮ ಬೆನ್ನು ಹಿಂದಿರು ಅಂದರು. ಆಯಿತು ಇರ್ತೀನಿ ಅಂದರು. ಯಾರು ಹೋದರು? ಗಂಡ. ಮದ್ರಾಸ್ದಾಗ ಕೂಸ ಸಾಯಕತ್ತದ, ಜೀವ ಹೋಗ್ಯದ ಅರ್ಧಂಬರ್ಧ. ಹುಬ್ಬಳ್ಳಿ ಸಿದ್ಧಾರ್ಥ ಭಕ್ತರವರು ಸದಾ ಇಲ್ಲೇ ಜನ ಮುಂಜಾನೆ ಬರೋರು, ವರ್ಗಾಗಿ ಮದ್ರಾಸ್ಗೆ ಹೋಗ್ತಾರೆ. ಎಲ್ಲಿ ಮದ್ರಾಸ್, ಎಲ್ಲಿ ಹುಬ್ಬಳ್ಳಿಯವ್ವ? ರಾತ್ರಿ ಗಂಡ ಎಲ್ಲಿಗೆ ಹೋಗ್ಯಾನ ಆಫೀಸಿಗೆ ಬೇರೆ ಕೆಲಸಕ್ಕೆ, ರಾತ್ರಿ 8, 9, 10 ಗಂಟೆಗೆ ಬಾಗಿಲ ಮುಚ್ಚಾಳ, ಅಲ್ಲಿ ಕೂಸ ಜೀವ ಹೋಗಕತ್ಯಾದ. ನಂಬಿ ಕರೆದರೆ ಓಯಣ್ಣನೇ ಶಿವನು, ನಂಬರು ನಚ್ಚರು ಬರೆದ ಕರೆವರು, ಕೊಂಬ ಮಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಘ. ನಂಬೆದ ಹೆಣ್ಮಗಳು ರಾತ್ರಿ ಒಂದು ಸವನ ಗಂಡ ಮನೆಯಾಗಿಲ್ಲ, ಕೂಸ ಜೀವ ಹೋಗೈತದ, ಹ್ಯಾಂಗೆ ಮಾಡಬೇಕು ಅಂತ ಒಂದು ಸವನ ಅಳಿದು, ಯಪ್ಪ ಸಿದ್ಧಾರೂಢ, ಯಪ್ಪ ನಿನ್ನ ಕೇಳೇ ಬಂದೇವ ಯಪ್ಪ ನಾವು ಮದ್ರಾಸಕ್ಕೆ, ಯಪ್ಪ ಮನ್ಯಾಗ ಗಂಡಿಲ್ಲ, ನನ್ನ ಮಗ ಹೋಗೈತದ ಯಪ್ಪ ಅಂತ ಕಣ್ಣಾಗ ನೀರು ತೆಗೆದು ಅಳ್ತಾಳೆ ಹೆಣ್ಮಗಳು. ಬಾಗಲು ಕೊಂಡಿ ಹಾಕದಂಗೆ ಅದ ಒಳಗೆ ಸಿದ್ಧಾರೂಢರು ಪ್ರವೇಶ ಆಗ್ತಾರೆ. ಪರದಾ ಸರಿಸ್ತಾರೆ, ಸರಿಸಿ ಮುಂದೆ ನಿಂದಿರ್ತಾರೆ. ಮ್ಯಾಲ ಮಾರಿ ನೋಡಿ, ಯಾಕೆವ್ವ ಯಾಕೆ ಕರೆದಿ ಅಂತ ರಾತ್ರಿ 2 ಗಂಟೆಗೆ, ಯವ್ವ ಎಲ್ಲಿ ಹುಬ್ಬಳ್ಳಿ,
ಎಲ್ಲಿ ಮದ್ರಾಸ, ಯಾಕೆ ಕರೆದಿ ಅಂತ ಕೇಳಿದ್ರೆ ಸಿದ್ಧಾಡಿ ನೋಡಿ ಬಾಯಾಗ ಮಾತು ಬರೋದು. ಹೆಂಗೆ ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ಮದ್ರಾಸ, ರಾತ್ರಿ ಬಾಗಿಲು ಹಾಕಿದ ಹಾಗೆ ಮುಚ್ಚದ ಬಾಗಿಲು ಮುಚ್ಚದಂಗೆ ಒಳಗೆ ಕೊಂಡಿಯದ, ಹೆಂಗೆ ಬಂದರು ತಿಳ್ಕೊಂಡು ಬರೀ ನೋಡ್ತಾಳೆ. ಯಾಕೆ ಕರೆದಿ ಅಂತ ಕೇಳಿದ್ರೆ ಕೂಸಿಗೆ ಎತ್ತಿ ಮಾತು ಬರಲು ಕೂಸಿಗೆ ಹಿಡಿತಾಳೆ. ಸಿದ್ಧಾರೂಢಪ್ಪ ಓಂ ನಮ ಶಿವ ಅಂತ ಕೂಸಿನ ಮೇಲೆ ಕೈ ಎಳಿತಾನೆ. ಕೂಸ ಅಳಕ್ಕೆ ಚಾಲು ಮಾಡ್ತು. ಕೂಸು ಅಳಕ್ಕೆ ಚಾಲು ಮಾಡ್ತದೆ. ಕೂಸಿ ಕೆಳಗಿಟ್ಟು ನಮಸ್ಕಾರ ಮಾಡೋಕೆ ನಮ್ಮ ಅಪ್ಪಗಂತ ಕೆಳಗಿಟ್ಟು ನೋಡ್ತಾಳೆ. ಸಿದ್ಧಾರ್ಥ ಹೋಗಿಬಿಟ್ಟಿದ್ರು, ಗಾಯವಾಗಿಬಿಟ್ಟಿದ್ರು, ಹುಬ್ಬಳ್ಳಿಗೆ ಹೋಗಿಬಿಟ್ಟಿದ್ರು. ನಂಬಿ ಕರೆದರೆ ಓಯ್ ಎಂದಾನೆ ಶಿವನು. ಅಮ್ಮ ಶಕ್ತಿ ಅದ, ಅದು ಬರೀ ಅಲ್ಲಿ ಇಲ್ಲಿ ಅಂತ ಅಲ್ಲ, ಮನೆಗೆ ಮಾಡಕ್ಕೆ ಬರ್ತದೆ. ಎಲ್ಲಿ ಮನೆ ಬಿಟ್ಟು ಹೋಗೋ ಜರುರತಿ ಇಲ್ಲ. ಎಲ್ಲಿ ಹೋದ್ರೆ ನೀವೇ ಇರ್ತೀರಲ್ಲ, ಮನೆಗೆ ನೀವೇ ಇದ್ದೀರಿ, ಮಠಕ್ಕೆ ಬಂದ್ರೆ ನೀವೇ ಇದ್ದೀರಿ. ಮನುಷ್ಯನ ಎಲ್ಲೇ ಇರಲಿ ನಿಮ್ಮ ಗುಣ ಬಿಡ್ರಿ, ನಿಮ್ಮ ಸುಳ್ಳ ಕಳ್ಳ ಕೆಟ್ಟ ಕೆಲಸ ಬಿಡ್ರಿ. ಅದೊಂದು ದೊಡ್ಡ ತಪಶ್ಚರ್ಯ ಅದ ರೀ, ದೊಡ್ಡ ತಪಶ್ಚರ್ಯ ಅದ. ಆ ತಪಶ್ಚರ್ಯ ಯಾವ ಮನುಷ್ಯ ಮಾಡ್ತಾನೆ ಅವ ಸತ್ಯ, ಶುದ್ಧ, ನಿಷ್ಠೆ, ಕಾಯಕ ಮಾಡ್ತಕ್ಕಂಥ ಮನುಷ್ಯ. ಆ ಮನೆ ಉಳಿದ್ದವರು ಚಂದ, ಮಠದ ಉಳಿದ್ದವರು ಚಂದ. ಎಲ್ಲಿದ್ದರೂ ಚಂದೆ, ಮನೆಯಾಗಿದ್ದರೂ ಶರಣ, ಮಠದಾಗ ಬಂದರೂ ಶರಣ. ಎಲ್ಲಿ ಹೋದರೂ ಕೂಡ ಅರ್ಪಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಅವ ಸದಾ ಪೂಜ್ಯ ಆಗ್ತಾನೆ. ಪುಣ್ಯಾತ್ಮರೇ, ನಾವು ಮನೆಯಾಗಿದ್ದೇವೆ, ಅವ್ರ ಮಠದಾಗ ಏನೇ ಇಲ್ಲ. ನೀವು ಮಠದಕ್ಕಿಂತ ಹೆಚ್ಚಿಗಿದ್ದೀರಿ. ನಿಮ್ಮ ಭಕ್ತಿ ಇತ್ತು ಸಾಕು, ಮಠದಾಗ ಇದ್ದಂಗೆ. ಮನೆ ಬಿಟ್ಟು ಮಠಕ್ಕೆ ಯಾಕೆ ಹೋಗ್ತಿ? ಅಯ್ಯವ್ವ, ಮನೆಯೇ ಮಠ ಅನ್ನಲ್ಲ, ಕಿರಿಕಿರಿನೇ ಹೋಯ್ತು. ಮನೆಯೇ ಮಠ. ಅದಕ್ಕೆ ಶರಣರ ಅಂತಾರಪ್ಪ ಅಂತ ಕೇಳಿದರೆ, ನೀವು ವಚನಶಾಸ್ತ್ರ ನಿಮ್ಮ ಮಠಕ್ಕೆ ಬರಲಿ ಎಂದು ಅಂತಾರೆ. ಮನೆಗೆ ಮಠ ಅಂದರು. ಯಾರ ಮನೆ ನಿತ್ಯ ಸತ್ಯ ಪೂಜಾ ಪಾಠ ನಡೀತದೆ ಮನೆ ಅಲ್ಲ, ಅದು ಮಠ. ಎಲ್ಲಿ ಕಳ್ಳ ಸುಳ್ಳ ಇರ್ತಾವ ಅದು ಮನೆ, ಅದು ಮನೆ ಅಂತಾರೆ. ಮಠ ಅಂತ ಎಲ್ಲಾರು ಕೂಡ ಯಾರ ಮನೆ ನಿತ್ಯ ಹೊತ್ತು ಹೊಂಡದ್ರಾಗೆ ಪೂಜೆ ಆಗ್ತದೆ, ಯಾರು ಮನೆ ಮುಂದೆ ಹೊತ್ತು ಹೊಂಡದ್ರಾಗೆ ಕಸ ಹೊಡೆದು ರಂಗೋಲಿ ಹಾಕ್ತಾರೆ, ಯಾರ ಮನೆ ಏನಪ್ಪ ಅಂತ ಕೇಳಿದ್ರೆ ಗಂಟೆ ಆವಾಜ್ ಬರ್ತದೆ, ಸೂರ್ಯ ಹೊಂಡದ ಪೂಜೆ ಬರ್ತದೆ, ಅದೇ ಮಠ ರೀ. ಅದೇ ಕೈಲಾಸ, ಅದೇ ಕೈಲಾಸ. ಮನೆ ಮಠ ಮಾಡಬೇಕು, ಮಠ ಮನೆ ಮಾಡಬಾರ್ದು. ಮನೆಗೆ ಮಠ ಮಾಡ್ರಿ, ಮಠಕ್ಕೆ ಮನೆ ಮಾಡಿದ್ರೆ ಎಂದು ಸುಖ ಸಿಗಂಗಿಲ್ಲ. ಪುಣ್ಯಾತ್ಮರೇ, ಅದಕ್ಕೆ ಪರಮಾತ್ಮ ನಿಮಗೆ ಕೃಪಾ ಮಾಡಬೇಕು, ಆನಂದ ಆಗಬೇಕು, ಸುಖ ಆಗಬೇಕಾಗಿತ್ತು ಅಂತ ಕೇಳಿದ್ರೆ ನೀವು ಮನೆ ಮಠ ಮಾಡಕ್ಕೆ ಕರೀರಿ, ಮಠ ಮಾಡಕ್ಕೆ. ಶರಣರು ಹಂಗೆ ಇದ್ದರು. 4 ವಾರ್ಡ್ ಶರಣರು ಗಂಡ ಹೆಂಡ್ತಿನೇ ಇದ್ದರು ಅಂತ. ಹೆಂಡ್ತಿಗೆ ಅವ್ವ ಅವ್ರ ಅಂತೀರು, ಹಾಗೆ ಗಂಡಗೆ ಅಪ್ಪ ಅವರು ಅಂತೀರು. ಹೆಂಗದ ನೋಡ್ರಿ. ನೋಡ್ರಿ, ಶಾಸ್ತ್ರದಾಗ ಹೇಳ್ತಾರೆ, ನೀವು ಗಂಡ ಹೆಂಡತಿ ಸಾಯೋ ಟೈಮ್ಗೆ ಗಂಡ ಹೆಂಡತಿ ಆಗಿ ಸಾಯಬಾರ್ದು. ಹೇಳ್ತಿಲ್ರಿ? ಗಂಡ ಹೇಳ್ತಾವೆ, ಗಂಡ ಅಪ್ಪ ಆಗಬೇಕು, ಹೆಂಡತಿ ಅವ್ವ ಆಗಬೇಕು. ಅಲ್ಲಿಗೆ ಬಂದ್ರಿ ಅಂದರೆ ನಿಮ್ಮ ಮನೆಯೇ ಮಠ, ನಿಮ್ಮ ಮನೆಯೇ ಮಂದಿರ, ನಿಮ್ಮ ಮನೆಯೇ ದೇವಾಲಯ. ಅದಕ್ಕೆ ಪುಣ್ಯಾತ್ಮ ಅಂತ ಅಂತಹ ಭಾವ ನಮಗೆ ಬರಬೇಕು. ಆಸೆ, ಆಮಿಷೆ, ಕ್ರೋಧ ಇವೆಲ್ಲ ಹೋಗಬೇಕು. ಹೆಂಗೆ ಗಾಳಿ ಇಲ್ಲದ ಜಗದಾಗ ಹೆಂಗೇನಪ್ಪ, ಗಿಡ ಸುಮ್ಮನೆ ನಿಂತಿರ್ತಾವಲ್ಲ, ಇಲ್ಲಿ ಎಳೆಗಡಂಗಿಲ್ಲಲ್ಲ, ಹಂಗೆ ನಿಮ್ಮ ಮನಸ್ಸ ಗಾಳಿ ಇಲ್ಲ ಜಗದಾಗ ಹೆಂಗೆ ಗಿಡ ಸುಮ್ಮನೆ ನಿಂತಿರ್ತದೆ, ಹಂಗೆ ನಿಂತು ಅಂದ್ರೆ ನೀವು ಮಠದಾಗಿದ್ದರೂ ಚಂದ, ನೀವು ಮನೆಯಾಗಿದ್ದರೂ ಚಂದ. ಅದನ್ನು ಕಲಿಬೇಕೇ ವಿನ ಅದು ಚಿತ್ತ ಚಾಂಚಲ್ಯ ಇತ್ತು. ಹಮೇಶ ಗಾಳಿಯಾಗ ಸಿಕ್ಕ ಗಿಡ ಹೆಂಗೆ ಹಂಗೆ ಒದ್ದಾಡ್ತಿತ್ತು ಅಂದ್ರೆ ಟೊಂಗಿ ಮುರಿತಾವ, ಬಡ್ಡಿನೂ ಕಿತ್ತಿ ಹೋಗ್ತದ. ಆಶಾ ಅನ್ನೋ ಗಾಳಿ, ಬೇಕನ್ನೋ ಗಾಳಿ ಬಿಡ್ತು ಅಂದರೆ ತಮ್ಮ ಪೂರಾ ಬಡ್ಡಿ ಕಿತ್ತಿ ಹೋಗ್ತದೆ, ಟಂಗಿ ಮುರಿತವೆ, ಹಾಳಾಗ್ತದೆ, ನೀ ಸರ್ವ ಸತ್ಯನಾಶ ಆಗ್ತಿ ಅಂತ ತಿಳ್ಕೊಂಡು ಮಹಾನುಭಾವರು ಏನಂತಾರೆ, ಭಾಳ ಆಶೆ ಮಾಡೋಕ್ಕೆ ಹೋಗಬೇಡ. ಆಶಾ ಇಲ್ಲದೆ ಇರೋಕ್ಕೆ ಬರೋಂಗಿಲ್ಲ. ಎಷ್ಟು ಬೇಕು ಅಷ್ಟು, ಎಷ್ಟು ಬೇಕು ಸಂಸಾರದಾಗ. ರೊಕ್ಕಿದೆ ನಡೆಯಂಗಿಲ್ಲ, ಹೆಂಡತಿ ನಡೆಯಂಗಿಲ್ಲ, ಗಂಡಿದೆ ನಡೆಯಂಗಿಲ್ಲ, ಮನೆ ಬೇಕು, ಎಲ್ಲನೂ ಬೇಕು. ಎಷ್ಟು ಬೇಕು
ಅಡಿಗೆಯಾಗ ಉಪ್ಪು ಹೆಂಗೆ ಬೇಕು ಅಷ್ಟು ಬೇಕು. ಅಷ್ಟು ಇದ್ರಿ ಅಂದ್ರೆ ಊಟ ಬರೋಬ್ಬರಿ ಉಪ್ಪಾಗಿದ್ರೆ ಊಟ ಚಂದ ಹೋಗ್ತದೆ, ಹೊಟ್ಟೆ ತುಂಬ್ತದೆ, ಕಣ್ತುಂಬ ನಿದ್ದೆ ಬರ್ತವೆ, ಆರಾಮಾಗ್ತವೆ. ಭಾಳ ಹಾಕಿದ್ರಿ ಅಂದ್ರೆ ಉಪ್ಪು ಜಾಸ್ತಿ ಆಯಿತು ಅಂದ್ರೆ ಡಿಸೆಂಟ್ರಿ ಚಾಲು ಹಾಕದ, ನಿದ್ದೆ ಇಲ್ಲ, ಹೊಟ್ಟೆ ಆರಾಮಿಲ್ಲ, ತಿರುಗಾಡು ಪಾಡಿ ಬರ್ತದೆ ಪಾಕಿಸ್ತಾನಕ್ಕೆ ಮನೆ. ಅದಕ್ಕೆ ಭಾಳ ಆಸೆ ಮಾಡಕ್ಕೆ ಹೋಗ್ಬೇಡ್ರಿ, ಆಸೆ ಬಿಡಬೇಡ್ರಿ, ಭಾಳ ಉಪ್ಪು ಹಾಕಬೇಡ್ರಿ, ಉಪ್ಪು ಹಾಕ್ಲಾರ್ದೆ ಇರಬೇಡ್ರಿ. ಹಂಗೆ ಆಶಾ ಭಾಳ ಮಾಡಬೇಡ್ರಿ, ಆಶಾ ಇಲ್ಲದೆ ಇರಬೇಡ್ರಿ. ಎಷ್ಟು ಬೇಕು ಸಂಸಾರ ನಡೆಯೋಕ್ಕೆ ಅಷ್ಟು ಆಸೆ ಮಾಡಿದ್ರಿ ಅಂದ್ರೆ ನೀವು ಮನೆಯಾಗಿದ್ದರೂ ಚಂದ, ಗಂಡ ಹೆಂಡತಿ ಆಗಿದ್ದರೂ ಚಂದ, ನೌಕರ ಮಾಲಕ್ ಆಗಿದ್ದರೂ ಚಂದ, ಅಣ್ಣ ತಮ್ಮ ಆಗಿದ್ದರೂ ಚಂದ, ಅಪ್ಪ ಮಗ ಆಗಿದ್ದರೂ ಚಂದ. ಒಂದು ವೇಳೆ ಆಸೆ ಹೆಚ್ಚು ಆಯಿತು, ಅಡಿಗೆ ಕೆಡ್ತದೆ, ಉಪ್ಪು ಹೆಚ್ಚು ಹಾಕಿದ್ರೆ ಹಂಗೆ ನಿಮ್ಮ ಸಂಸಾರ ಕೆಡ್ತದೆ, ನಿಮ್ಮ ಸುಖ ಹಾಳಾಗ್ತದೆ, ನಿಮ್ಮ ಶಾಂತಿ ಹಾಳಾಗ್ತದೆ ತಿಳ್ಕೊಂಡು ಅವರ ಮಹಾತ್ಮರು ಏನಂತಾರೆ, ಅತಿ ಆಸೆ ಮಾಡಕ್ಕೆ ಹೋಗಬೇಡ, ರಾಗ ಮಾಡಕ್ಕೆ ಹೋಗಬೇಡ. ರಾಗ ಇತ್ತು ಅಂದ್ರೆ ಅದು ನಿನಗೆ ಜನ್ಮ ಮರಣಕ್ಕೆ ಕಾರಣ ಆಗ್ತದೆ, ರಾಗ ಭವರೋಗ ತರ್ತದೆ ತಿಳ್ಕೊಂಡು ಮಹಾತ್ಮರು ಹೇಳ್ಯಾರೆ. ಅಂಥ ಅತಿ ಆಸೆ ಬಿಟ್ಟು ಸುಖವಾಗಿ ಇರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಸದ್ಬುದ್ಧಿ ಸಿದ್ಧಾರೂಢರು ನಮ್ಮೆಲ್ಲರಿಗೆ ಕೊಳ್ಳಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ.